ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜುಲೈ ತಿಂಗಳ 28ರಿಂದ ಆಗಸ್ಟ್ 3ರವರೆಗಿನ ವಾರ ಭವಿಷ್ಯದ ಅವಲೋಕನ. ಜುಲೈ 28 ಭಾನುವಾರದಿಂದ ಆಗಸ್ಟ್ 3 ಶನಿವಾರದವರೆಗೆ ವಾರ ಭವಿಷ್ಯನ ಅವಲೋಕಿಸುವ ಮೊದಲು ಈ ವಾರದ ಪಂಚಾಂಗ ವಿಚಾರಗಳನ್ನು ಗಮನಿಸೋಣ. ಜುಲೈ 28 ಭಾನುವಾರ. ಆ ದಿನ ಬಹುಳ ಅಷ್ಟಮಿ ತಿಥಿ ಇರುವಂಥದ್ದು. ಆಷಾಢ ಬಹುಳ ಅಷ್ಟಮಿ ತಿಥಿ, ಅಶ್ವಿನಿ ನಕ್ಷತ್ರ, ಶೂಲ ಯೋಗ ಇರುವಂಥ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಆ ದಿನ ಸಾಮಾನ್ಯ ದಿನ ಅಂದರೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಕೃಷಿ ಕಾರ್ಯ ಚಟುವಟಿಕೆಗಳು, ವ್ಯಾಪಾರ, ಉದ್ಯಮ ಮುಂತಾದ ಕೆಲಸ ಕಾರ್ಯಗಳಿಗೆ ಯಾವುದೇ ಅದರ ಆರಂಭ ಮಾಡಲಿಕ್ಕಾಗಲಿ, ಕೊಡುಕೊಳ್ಳುವಿಕೆ ಇತ್ಯಾದಿಗಳಿಗೆ ಈ ದಿನ ಅನುಕೂಲವಾದ ದಿನ ಆಗಿರುತ್ತೆ. ಇನ್ನು 29ನೇ ತಾರೀಕು ಸೋಮವಾರ. ಆ ದಿನ ಆಷಾಢ ಬಹುಳ ನವಮಿ, ಭರಣಿ ನಕ್ಷತ್ರ ಇರುವಂಥ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಭರಣಿ ನಕ್ಷತ್ರ ಆಗಿರೋ ಕಾರಣ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆ ಅಥವಾ ಅಗ್ರಿಮೆಂಟ್ ಇತ್ಯಾದಿಗಳಿಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ ಈ ದಿನ. ಆ ಬಳಿಕ 30ನೇ ತಾರೀಕು ಜುಲೈ 30ನೇ ತಾರೀಕು ಮಂಗಳವಾರ. ಆ ದಿನ ಬಹುಳ ದಶಮಿ ಕೃತ್ತಿಕಾ ನಕ್ಷತ್ರ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ. ವಿಶೇಷವಾದ ಕಾರ್ಯಗಳಿಗೆ ಈ ದಿನ ಏನೂ ಉತ್ತಮವಾಗಿದೆ ಇರುವುದಿಲ್ಲ. ಕೃಷಿ ಚಟುವಟಿಕೆ, ಇಂಡಸ್ಟ್ರಿ, ಕೈಗಾರಿಕೆ, ಉದ್ಯಮ ಮುಂತಾದ ಕೆಲಸ ಕಾರ್ಯಗಳಿಗೆ ಅಥವಾ ಅದಕ್ಕೆ ಸಂಬಂಧಿಸಿದ ದಾಖಲೆ ಪತ್ರ ಇತ್ಯಾದಿಗಳಿಗೆಲ್ಲ ಈ ದಿನ ಉತ್ತಮ ದಿನ ಆಗಿರುತ್ತೆ. ಇನ್ನು 31ನೇ ತಾರೀಕು ಜುಲೈ 31 ಬುಧವಾರ. ಜುಲೈ 31 ಬುಧವಾರ ಏಕಾದಶಿ ತಿಥಿ, ಬಹುಳ ಏಕಾದಶಿ ತಿಥಿ, ರೋಹಿಣಿ ನಕ್ಷತ್ರ, ಧ್ರುವ ಯೋಗ, ಬಾಲಾವಕರಣ ಇರುವಂಥ ದಿನ. ಈ ದಿನ ಸಾಮಾನ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಯಾವುದೇ ಒಂದು ಸಹಿ ಒಪ್ಪಂದ ಮಾಡೋದು, ಅಗ್ರಿಮೆಂಟ್ ಮಾಡೋದು, ರಿಜಿಸ್ಟ್ರೇಷನ್ಗಳು, ಅದು ಇನ್ನಿತರ ಯಾವುದೇ ಈ ವ್ಯಾಪಾರಗಳಿಗೆ, ಉದ್ಯಮಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಉತ್ತಮ ದಿನ. ಇನ್ನು ಏಕಾದಶಿ ತಿಥಿ ಆಗಿರೋದ್ರಿಂದ ಈ ದಿನ ವಿಶೇಷವಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಆ ದಿನ ಉತ್ತಮವಾಗಿರೋದಿಲ್ಲ. ಈ ದಿನ ದೇವತಾ ಆರಾಧನೆ, ಉಪವಾಸ, ವ್ರತ ನಿಯಮ, ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಮಾಡಲಿಕ್ಕೆ ಎಲ್ಲ ಉತ್ತಮವಾದ ದಿನ ಆಗಿರುತ್ತೆ. ಬುಧವಾರ ಬಂದಿರುವಂಥ ಏಕಾದಶಿ ರೋಹಿಣಿ ನಕ್ಷತ್ರ ಬಂದಾಗ ಅಲ್ಲಿ ವಿಶೇಷವಾಗಿ ಭಗವಾನ್ ಶ್ರೀಕೃಷ್ಣನ ಆರಾಧನೆ ಮಾಡ್ತಾರೆ. ಅಂದರೆ ರೋಹಿಣಿ ನಕ್ಷತ್ರವು ಶ್ರೀಕೃಷ್ಣನಿಗೆ ಸಂಬಂಧಪಟ್ಟವು. ಜೊತೆಗೆ ಬುಧವಾರವು ವಿಷ್ಣು ಅಥವಾ ಕೃಷ್ಣನ ಆರಾಧನೆಗೆ ಸೂಕ್ತವಾಗಿದ್ದರು. ಜೊತೆಗೆ ಏಕಾದಶಿ ತಿಥಿ ಬಂದರೂ ಇನ್ನಷ್ಟು ಒಂದು ಉತ್ತಮವಾದ ಒಂದು ಯೋಗ. ಹಾಗಾಗಿ ಈ ದಿನ ವಿಶೇಷವಾಗಿ ಈ 31ರ ತಾರೀಕು ಬುಧವಾರದಂದು ಯಾವುದೇ ವಿಷ್ಣುವಿನ ಸ್ತೋತ್ರ ಸ್ತುತಿಗಳನ್ನು ಮಾಡೋದು, ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ, ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ, ಅದು ಇನ್ನಿತರ ಯಾವುದೇ ಲಕ್ಷ್ಮೀನಾರಾಯಣ ಹೃದಯ ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಭಜನೆಗಳನ್ನು ಹಾಡೋದಾಗಲಿ, ಅಥವಾ ಈ ದಿನ ಉಪವಾಸ ಇದ್ದು ವಿಷ್ಣು ದೇವಾಲಯಗಳ ಸಂದರ್ಶನ, ವಿಷ್ಣು ಕ್ಷೇತ್ರಗಳ ಸಂದರ್ಶನ, ಉದಾಹರಣೆಗೆ ಪಂಢರಾಪುರದ ವಿಠ್ಠಲನ ಕ್ಷೇತ್ರ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಶ್ರೀಕೃಷ್ಣ ದೇವಾಲಯ ಒಂದು ಉಡುಪಿ ಕ್ಷೇತ್ರ ಇರ್ಬೋದು, ಅಥವಾ ಈ ತಿರುಮಲ, ತಿರುಪತಿ, ವೆಂಕಟೇಶ್ವರ, ಈ ರೀತಿ ರಂಗನಾಥ, ವೆಂಕಟೇಶ್ವರ, ಕೃಷ್ಣ, ರಾಮ ಮುಂತಾದ ಯಾವುದೇ ರೂಪದಲ್ಲಿ ವಿಷ್ಣುವಿನ ಭಕ್ತಿ ಮಾಡಲಿಕ್ಕೆ ಆಷಾಢದ ಬರೆದಂತಹ ಬುಧವಾರ ರೋಹಿಣಿ ಯುಕ್ತವಾದ ಏಕಾದಶಿಯು ಸರ್ವಶ್ರೇಷ್ಠವಾಗಿದೆ. ಇನ್ನು ಆ ಬಳಿಕ ಆಗಸ್ಟ್ ತಿಂಗಳ ಆರಂಭ ಆಗುತ್ತೆ. ಆಗಸ್ಟ್ 1ನೇ ತಾರೀಕು ಗುರುವಾರ. ಈ ವಾರದಲ್ಲಿ ಬರುವಂಥ ಆಗಸ್ಟ್ 1 ಗುರುವಾರ ದಿನ ಆಷಾಢ ಬಹುಳ ದ್ವಾದಶಿ ತಿಥಿ. ಈ ದಿನ ಬೆಳಗಿನ ಕಾಲದಲ್ಲಿ ದ್ವಾದಶಿ, ಜೊತೆಗೆ ಸಾಯಂಕಾಲದಲ್ಲಿ ಅಲ್ಲಿ ತ್ರಯೋದಶಿ ತಿಥಿ ಇರುತ್ತೆ. ಮೃಗಶಿರ ನಕ್ಷತ್ರ ಇರುವಂಥದ್ದು, ವ್ಯಾಘಾತ ಯೋಗ, ತೈತಿಲ ಕಾರಣ ಈ ದಿನ ಮಧ್ಯಾಹ್ನ ಬಳಿಕ ಅಲ್ಲಿ ಆಗುವಂತಹ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಹಾಗಾಗಿ ತ್ರಯೋದಶಿ ತಿಥಿ ಬರೋದ್ರಿಂದ ಈ ದಿನ ಗುರುವಾರದ ಒಂದು ಗುರು ಪ್ರದೋಷ ಯೋಗ ನಿರ್ಮಾಣ ಆಗಿರುತ್ತೆ. ಈ ಸಾಯಂಕಾಲದ ಒಂದು ಸೂರ್ಯ ಆಸ್ತದ ಆಸುಪಾಸಿನ ಸಮಯದಲ್ಲಿ ಉದಾಹರಣೆಗೆ 5:30ರಿಂದ 7:30 ಗಂಟೆವರೆಗೆ ಅಥವಾ 5ರಿಂದ 7 ಗಂಟೆ ಅವಧಿ, 7:30ವರೆಗೆ ವಿಶೇಷವಾಗಿ ಯಾವುದೇ ರೀತಿಯ ಶಿವನಿಗೆ ಸಂಬಂಧಪಟ್ಟ ಅಥವಾ ಈ ದುರ್ಗಾದೇವಿಗೆ ಸಂಬಂಧಪಟ್ಟ ಶಿವ ಅಥವಾ ಶಕ್ತಿ ಆರಾಧನೆ ಮಾಡೋರಿಗೆ ಅಥವಾ ಶಿವನ ಏನಾದರೂ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಶಿವನ ಅಷ್ಟೋತ್ತರ ಶತನಾಮ, ಸಹಸ್ರನಾಮ ಅಥವಾ ಇನ್ನಿತರ ಯಾವುದೇ ರುದ್ರ ಪಾಠಗಳನ್ನು ಮಾಡಿ ಪ್ರದೋಷ ಕಾಲದಲ್ಲಿ ಪ್ರದೋಷ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ದೋಷಗಳ ನಿವಾರಣೆಗೆ ಉತ್ತಮ ಫಲಗಳು ಸಿಗುವಂತಹ ಒಂದು ಶುಭ ದಿನ ಆಗಿರುತ್ತೆ ಪ್ರದೋಷ ಯೋಗ. ಇನ್ನು ಆಗಸ್ಟ್ 2ನೇ ತಾರೀಕು ಶುಕ್ರವಾರ. ಈ ದಿನ ಆಷಾಢ ಬಹುಳ ತ್ರಯೋದಶಿ. ಈ ಬಗೆಗೆ ಸಾಯಂಕಾಲದಲ್ಲಿ ಚತುರ್ದಶಿ ವ್ಯಾಪನೆ ಆಗಿರೋ ಕಾರಣ ಅಲ್ಲಿ ಮಾಸ ಶಿವರಾತ್ರಿ, ಸಾಯಂಕಾಲ ಮಾಸ ಶಿವರಾತ್ರಿ ಯೋಗ ನಿರ್ಮಾಣ ಆಗುತ್ತೆ. ನಿನ್ನೆಯ ದಿನ ಅಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಇವತ್ತು ಮಾಸ ಶಿವರಾತ್ರಿ ಬರುವಂಥ ದಿನ. ಆ ಮಾಸ ಶಿವರಾತ್ರಿ ಅಂದು ವಿಶೇಷವಾಗಿ ಶಿವನ ಆರಾಧನೆ, ಶಿವನ ಭಕ್ತಿ, ಶಿವನ ಕ್ಷೇತ್ರಗಳ ಸಂದರ್ಶನ, ಶಿವಾಲಯಗಳಲ್ಲಿ ವಿಶೇಷವಾದ ಅನುಷ್ಠಾನ ಪೂಜೆಗಳನ್ನು ಮಾಡಲಿಕ್ಕೆ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ. ಶುಕ್ರವಾರ ಸಾಯಂಕಾಲ ಈ ಬರುವಂಥ ಮಾಸ ಶಿವರಾತ್ರಿ ಎಂದು.
ಇನ್ನು ಈ ದಿನ ಒಂದು ವಿಶೇಷ ಘಟನೆ, ಅಲ್ಲಿ ಆಶ್ಲೇಷ ಮಳೆ ಆರಂಭವಾಗುವಂಥದ್ದು. ಇಂದಿನಿಂದ ಅಲ್ಲಿ ಸೂರ್ಯನು ಆಶ್ಲೇಷ ನಕ್ಷತ್ರದ ಪಾದವನ್ನು ಪ್ರವೇಶ ಮಾಡುವಂಥ ಸಂದರ್ಭ. ಹಾಗಾಗಿ ಇಂದಿನಿಂದ ಆಶ್ಲೇಷ ಮಳೆ, ಇದು ವಿಶೇಷವಾಗಿ ಈ ಆಷಾಢದ ಅಥವಾ ಕರ್ಕಾಟಕ ಮಾಸದ ಒಂದು ವೈಶಿಷ್ಟ್ಯದ ಒಂದು ಮಳೆ ಆಗಿರುತ್ತೆ. ವಿಶೇಷವಾಗಿ ಆಶ್ಲೇಷದ ಮಳೆಯಲ್ಲಿ ಈ ಬಾರಿ ಕತ್ತೆ ವಾಹನ ಮತ್ತು ಸ್ತ್ರೀಲಿಂಗದಲ್ಲಿ ಬರೋ ಕಾರಣ ಅಲ್ಲಿ ಎಲ್ಲೆಲ್ಲಿ ಬೀಳುತ್ತಾ ಅಲ್ಲಿ ಮತ್ತೆ ಮತ್ತೆ ಮಳೆ ಆಗುತ್ತೆ. ಎಲ್ಲಿ ಜಾಸ್ತಿ ಮಳೆ ಬಿದ್ದಿತ್ತೋ ಅಲ್ಲೇ ಮತ್ತೆ ಮತ್ತೆ ಮಳೆ ಆಗುವಂಥದ್ದು ಈ ಕತ್ತೆ ವಾಹನವಾಗಿರುವಂಥ ಲಕ್ಷಣ. ಜೊತೆಗೆ ಸ್ತ್ರೀಲಿಂಗ ಆಗಿರೋದ್ರಿಂದ ಹಲವಾರು ಈ ಭೂಕುಸಿತಗಳು ಅಥವಾ ಪ್ರವಾಹದ ಘಟನೆಗಳು ಈ ಕಾಲದಲ್ಲಿ ಇನ್ನು ಸುಮಾರು 12-13 ದಿನಗಳವರೆಗೂ ಆಶ್ಲೇಷ ಮಳೆನಿರುತ್ತೆ. ಹಾಗಾಗಿ ಆಶ್ಲೇಷ ಮಳೆ ಇರುವಷ್ಟು ದಿನಗಳು ಅಂದರೆ ಮುಂದಿನ ಸುಮಾರು 15ನೇ ತಾರೀಕುವರೆಗೂ ಈ ಮಳೆನೇ ಇರುತ್ತೆ, ಆಗಸ್ಟ್ 15. ಹಾಗಾಗಿ ಇಲ್ಲಿ ವಿಶೇಷವಾಗಿ ಆಶ್ಲೇಷ ಮಳೆ ಇಂದಿನಿಂದ ಆರಂಭವಾಗುವಂಥ ದಿನ ಆಗಿರುತ್ತೆ. ಇನ್ನು ಆಷಾಢ ಶುಕ್ರವಾರ ಆಚರಣೆ ಪೂಜೆ ಮಾಡುವಂಥ ಬದ್ಧರಿಗೆ ಈ ದಿನ ಆಷಾಢ ಶುಕ್ರವಾರದ ಒಂದು ಕೊನೆಯ ಆಷಾಢದ ಶುಕ್ರವಾರದ ಪೂಜೆ ಮಾಡುವಂಥ ಪದ್ಧತಿ. ಆಷಾಢ ಲಕ್ಷ್ಮೀ ವ್ರತ, ಆಷಾಢ ಲಕ್ಷ್ಮೀ ಪೂಜೆ ಮಾಡುವಂಥವರಿಗೆ ಆಷಾಢ ಲಕ್ಷ್ಮೀ ವ್ರತವನ್ನು ಮಾಡುವಂಥ ಪೂಜೆ. ಜೊತೆಗೆ ಈ ತಮಿಳು ಭಾಗದಲ್ಲಿ ಆಚರಿಸುತ್ತಾ ಆಡಿ 18 ಬೆರಕು ಅಂದರೆ ಆಟಿ ತಿಂಗಳ ಅಥವಾ ಆಡಿ ತಿಂಗಳಿನ 18ನೇ ದಿನ ವಿಶೇಷವಾದ ಅವರ ಒಂದು ಸಾಂಪ್ರದಾಯಿಕ ಜಾನಪದೀಯ ಆಚರಣೆಗೆ ಆಡಿ 18 ಬೆರಕು ಪೂಜೆಯನ್ನೆಲ್ಲ ಮಾಡ್ತಂತಿರುತ್ತೆ. ಅದಕ್ಕೂ ಈ ದಿನವಾದ ಪ್ರಶಸ್ತವಾದ ದಿನ ಆಗಿರುತ್ತೆ, ಆಗಸ್ಟ್ 2 ಶುಕ್ರವಾರ. ಇನ್ನು 3ನೇ ತಾರೀಕು ವಾರದ ಕೊನೆಯ ದಿನ ಆಗಸ್ಟ್ 3 ಶನಿವಾರ. ಈ ದಿನ ಚತುರ್ದಶಿ ತಿಥಿ ಇರುತ್ತೆ. ಬೆಳಗಿನ ಕಾಲದಲ್ಲಿ ಸಾಯಂಕಾಲ ಅಂದರೆ ಸುಮಾರು 3 ಗಂಟೆ 55 ನಿಮಿಷಕ್ಕೆ ಅಲ್ಲಿ ಅಮಾವಾಸ್ಯೆ ಸಹ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಚತುರ್ದಶಿ ಉಪರಿ ಅಮಾವಾಸ್ಯೆ, ಜೊತೆಗೆ ಆಟಿ ಅಮಾವಾಸ್ಯೆ ಅಥವಾ ಆಡಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆಯ ಆಚರಣೆಗಳನ್ನು ಕೆಲವೊಬ್ಬರು ಮಾಡ್ತಾರೆ. ಅದು ರಾತ್ರಿ ಕಾಲದ ಸಾಯಂಕಾಲದ ಯಾವುದಾದ್ರು ಪೂಜೆಗಳಿದ್ರೆ ಇಂದು ಸಾಯಂಕಾಲನೂ ಮಾಡ್ಬೋದು, ಶನಿವಾರ ಸಾಯಂಕಾಲನೂ ಮಾಡ್ಬೋದು. ಅಥವಾ ಈಗ ನಾಳೆ ಅಂದರೆ ಈ ಭಾನುವಾರದ 4ನೇ ತಾರೀಕು ಭಾನುವಾರದಂದು ದಿನವಿಡೀ ಅಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತೆ. ಅಂದರೆ ಭಾನುವಾರ ಬೆಳಗಿಂದ ಸಾಯಂಕಾಲವರೆಗೂ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ಈ ಅಮಾವಾಸ್ಯೆಯ ಸಾಯಂಕಾಲದ ವಿಶೇಷವಾದ ಪೂಜೆ ಪದ್ಧತಿಗಳಲ್ಲಿದ್ದರೂ ಆದರೂ ಶನಿವಾರ ಸಾಯಂಕಾಲನೂ ಅಮಾವಾಸ್ಯೆ ಇರೋ ಕಾರಣ ಆ ದಿನವೂ ಆಚರಣೆ ಮಾಡ್ಬೋದು, ಅಥವಾ ಭಾನುವಾರದಂದು ದಿನವಿಡೀ ಆಚರಣೆ ಮಾಡ್ಬೋದು. ಆಷಾಢ ಅಮಾವಾಸ್ಯೆಗೆ ಬಹಳಷ್ಟು ಮಹತ್ವವಿದೆ. ಅದಕ್ಕೆ ಆಡಿ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ, ಕರ್ಕಟ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಭೀಮೆ ಜ್ಯೋತಿರ್ಭೀಮೇಶ್ವರ ವ್ರತ ಎಂಬಂತಹ ಹಲವಾರು ಪ್ರಸಿದ್ಧವಾದ ಅದಕ್ಕೆ ಹೆಸರುಗಳಿವೆ. ಜೊತೆಗೆ ಪ್ರತಿ ಪ್ರಾಂತ್ಯದಲ್ಲೂ ಉತ್ತರ ದಕ್ಷಿಣ ಎಂಬ ಪೂರ್ವ ಪಶ್ಚಿಮ ಎಂಬ ಭೇದಲ್ಲದೆ ಭಾರತದಾದ್ಯಂತ ಈ ಒಂದು ಅಮಾವಾಸ್ಯೆಗೆ ಮಹತ್ವ ಇದೆ. ಈ ಆಟಿ ಅಮಾವಾಸ್ಯೆ ಈ ಬಾರಿ ಕೆಲವೊಂದು ವಿಶೇಷವಾದ ಈ ಜ್ಯೋತಿಷ್ಯದ ಯೋಗಗಳನ್ನು ನಿರ್ಮಾಣ ಮಾಡ್ತಾ ಇರುತ್ತದೆ. ಹಾಗೆ ಅದರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೀನಿ. ಆಟಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಮಹತ್ವ, ಜೊತೆಗೆ ಆಷಾಢ ಒಂದು ಅಡ್ಡ ಪ್ರಭಾವಗಳು, ಅದರಿಂದ ಆಗುವಂಥ ಕೆಲವೊಂದು ಗಂಭೀರವಾದ ಈ ಜ್ಯೋತಿಷ್ಯದ ಅನುಸಾರ ದೋಷಾದಿಗಳು, ಇದರ ವಿಷಯ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವರು ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಆ ವಿಡಿಯೋವನ್ನು ಸಹ ವೀಕ್ಷಿಸಿಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ರಾಶಿಗಳ ಮೇಲೆ ಈ ಆಟಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆಯಿಂದ 1 ತಿಂಗಳ ಕಾಲ ಅಂದರೆ ಮುಂದಿನ ಅಮಾವಾಸ್ಯೆವರೆಗೂ ಆಗುವಂಥ ಪ್ರಭಾವದಲ್ಲಿ ವಿಶದವಾಗಿ ವಿವರಣೆ ಮಾಡಲಾಗಿದೆ. ಇವೆಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯ. ಅಂದರೆ ಈ ಜುಲೈ 28ರಿಂದ ಆಗಸ್ಟ್ 3ರವರೆಗಿನ ಪಂಚಾಂಗದ ವಿಚಾರಗಳನ್ನು ಗಮನಿಸಾಯಿತು. ಇನ್ನು ಒಂದೊಂದಾಗಿ ರಾಶಿ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ವಾರದ ಆರಂಭದಲ್ಲಿ ಉತ್ತಮ ಆರಂಭ ಎಂದು ಕಂಡುಬಂದಿದೆ. ಭಾನುವಾರ ಸೋಮವಾರ 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ಈಗ ದಿಢೀರನ್ನೇ ಬೇಗನೆ ಆಗುವಂಥದ್ದು. ಸರ್ಕಾರ ಮೂಲ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಸಹ ಸ್ಪೀಡಾಗಿ ಬೇಗನೆ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಉತ್ತಮ ಅವಕಾಶ ಅಥವಾ ಅಂದುಕೊಂಡಂತಹ ಒಂದು ಉತ್ತಮವಾದ ಸೀಟುಗಳು ಸಿಗುವಂಥದ್ದು. ಈ ಇಂಜಿನಿಯರಿಂಗ್, ಫಾರ್ಮಸಿನೋ ಅಥವಾ ಮೆಡಿಕಲ್ ಯಾವುದಿರ್ಬೋದು ಅಂಥ ಒಂದು ಉತ್ತಮಗಳು ಸೀಟು ಸಿಗುವಂಥ ಅವಕಾಶ. ಗುರುವಿನ ಅನುಗ್ರಹ, ಗುರುಬಲ ನಿಮಗೆ ಅತ್ಯುತ್ತಮವಾಗಿರುವಂಥ ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಈ 2 ದಿನಗಳು ಹಲವಾರು ಅವಕಾಶಗಳು ಕೈ ಬೀಸಿ ಕರೆಯಲಿವೆ. ಉದ್ಯೋಗದವರಿಗೆ ಉದ್ಯೋಗ ಅಥವಾ ಈ ಎಜುಕೇಷನ್ನವರಿಗೆ ಎಜುಕೇಷನಲ್ಲಿ ಅವಕಾಶಗಳು, ಇಂಥ ಅವಕಾಶಗಳು ಬಹಳಷ್ಟು ಸದುಪಯೋಗವಾಗಿ ನಿಮಗೆ ಸಿಗಲಿದೆ. ಆ ಬಳಿಕ ಮಂಗಳವಾರ ಬುಧವಾರ ಅಷ್ಟೇನು ಉತ್ತಮವಾಗಿಲ್ಲ. ಅಂದರೆ ಆಗಸ್ಟ್ 30, 31 ಮಂಗಳವಾರ ಬುಧವಾರ ಸ್ವಲ್ಪ ನೀವು ಎಲ್ಲ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ದಿನ ಚಂದ್ರ ಬಲದ ಕೊರತೆ, ಇತರ ಗ್ರಹಗಳ ಬಲದ ಕೊರತೆ ಇರೋ ಕಾರಣ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪಗಳು ಬರುವಂಥದ್ದು, ಅಥವಾ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನಾಗಲಿ, ವಸ್ತುವನ್ನಾಗಲಿ, ಒಡವೆನಾಗಲಿ ಕಳೆದುಕೊಳ್ಳೋದು ಅಥವಾ ಅದು ಕಳವಾಗುವಂಥದ್ದು ಸಾಧ್ಯತೆಗಳಿರ್ತವೆ. ಹಾಗೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ 1-2 ದಿನ ನೀವು ವೆಯ್ಟ್ ಮಾಡೋದು ಒಳ್ಳೆಯದು. ಅಥವಾ ದೊಡ್ಡ ಮೊತ್ತದ ಸಾಲ ಕೊಡುವುದಾಗಲಿ, ಸಾಲ ಪಡೆಯೋದಾಗಲಿ ಈ 2 ದಿನಗಳಲ್ಲಿ ಅಷ್ಟೊಂದು ಉತ್ತಮ ಆಗಿರೋದಿಲ್ಲ. ಹಾಗಾಗಿ ಇಂಥ ಒಂದು ಹಣಕಾಸು ಸಂಬಂಧ ವಿಚಾರ, ಜೊತೆಗೆ ವೈಯಕ್ತಿಕ ಪರ್ಸನಲ್ ವಿಚಾರವಾಗಿ ಸಹ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 30, 31ರಂದು. ಆ ಬಳಿಕ ಬರುವಂತಹ 1, 2ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಆಗಸ್ಟ್ 1 ಮತ್ತು 2 ಗುರುವಾರ, ಶುಕ್ರವಾರ 2 ದಿನಗಳಲ್ಲಿ ನಿಮಗೆ ವಿಶೇಷವಾದ ಲಾಭ ಇತ್ಯಾದಿಗಳು ಸಿಗಲಿವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಅಭಿವೃದ್ಧಿ,
ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು. ಯಾವುದೇ ಪ್ರಯತ್ನ ಮಾಡಿದರೆ ಅದರಲ್ಲಿ ಸಫಲತೆಯ ರೇಟ್ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮ ಇರುವಂಥ ಈ ದಿನಗಳಾಗಿವೆ ಗುರುವಾರ ಮತ್ತು ಶುಕ್ರವಾರ. ಜೊತೆಗೆ ಕೆಲವೊಬ್ಬರಿಗೆ ದೀರ್ಘಕಾಲದಿಂದ ಅವರ ಒಂದು ಕೌಟುಂಬಿಕ ವಿವಾದನೋ ಆಸ್ತಿ ವಿವಾದನೋ ಅಥವಾ ಕೋರ್ಟ್ ಕಚೇರಿ ವಿವಾದನೋ ಅವ್ಯಾವುದು ಈಗ ಒಂದು ಪವಾಡ ಸದೃಶವಾಗಿ ಇತ್ಯರ್ಥವಾಗಿ ನಿಮಗೆ ಅದರಲ್ಲಿ ಗೆಲುವಾಗುವಂಥದ್ದು, ಇಂಥ ಒಂದು ಜಯ ಅಂತ ಹೇಳ್ತಾರೆ, ಅದಕ್ಕೆ ವಿಜಯ ಅಥವಾ ಯಶಸ್ಸು ಅಂತ ಹೇಳ್ತಾರೆ. ಅಂಥ ಒಂದು ವಿಜಯಗಳು ನಿಮಗೆ ಈಗ ಆಗುವಂಥದ್ದು, ಕೇಸ್ಗಳೆಲ್ಲ ವಿನ್ ಆಗುವಂಥದ್ದು, ಆಕಸ್ಮಿಕ ಲಾಭ ಆಗುವಂಥದ್ದು, ದೀರ್ಘಕಾಲದ ಹಲವಾರು ಕನಸುಗಳು ಈಡೇರುವಂಥದ್ದು, ಗೃಹಿಣಿಯರು ಮಹಿಳೆಯರಿಗೆ ಸಹ ನೆಮ್ಮದಿ ಇರುವಂಥ ದಿನ ಆಗಿರುತ್ತೆ ಈ ಗುರುವಾರ ಶುಕ್ರವಾರ. ಆ ಬಳಿಕ ವಾರದ ಕೊನೆಯ ದಿನ ಸ್ವಲ್ಪ ಮಿಶ್ರ ಫಲದ ದಿನ ಕಂಡು ಬಂದಿದೆ. ಶನಿವಾರ ಆಗಸ್ಟ್ 3ನೇ ತಾರೀಕು ಶನಿವಾರ ಮಿಶ್ರ ಫಲದ ದಿನ ಆಗಿರುತ್ತೆ. ಈ ದಿನ ನಿಮಗೆ ಬಂಧು ಬಾಂಧವರಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ಬಂಧುಗಳು ಮಿತ್ರರಾಗಲಿ ಬಾಂಧವರು ನಿಮ್ಮನ್ನು ವಿರೋಧಿಸುವಂತಹ ಘಟನೆಗಳು ಆಗುವಂಥದ್ದು, ಅಥವಾ ನೀವು ಆಡಿದ ಯಾವುದೇ ಒಂದು ಮಾತಾಗಲಿ ಅಥವಾ ಹಾಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೊಂದರಲ್ಲೋ ಹಾಕಿದಂಥ ಯಾವುದೇ ಒಂದು ಪೋಸ್ಟ್ ಆಗಲಿ ಅದರಿಂದ ಅವರಿಗೆ ನಿಮ್ಮ ಮೇಲೆ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನಿಮ್ಮ ಮೇಲೆ ಒಂದು ತಪ್ಪು ಕಲ್ಪನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ನಿಮಗೆ ಈ ದಿನ ಏನಾದರೂ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಇಲಾಖೆಯಿಂದನೋ ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಒಂದು ಪೊಲೀಸ್ ಇಲಾಖೆ ಟ್ರಾಫಿಕ್ ಇಲಾಖೆ ಇತ್ಯಾದಿಗಳಿಂದ ನಿಮಗೆ ದಂಡನೆಗಳು ಅಥವಾ ನೋಟಿಸ್ಗಳು ಪೆನಾಲ್ಟಿ ಇತ್ಯಾದಿಗಳನ್ನು ತೆರುವಂಥ ಒಂದು ಸಂದರ್ಭ ಬರ್ಬೋದು. ಹಾಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವ ಕಾನೂನು ವಿರೋಧಿಸುತ್ತಾ ಚಟುವಟಿಕೆಗಳೆಲ್ಲ ಈ ದಿನ ಹೋಗಿದರೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಈ ಶನಿವಾರದ ದಿನ ನೀವು ಬಂಧು ಬಾಂಧವರಲ್ಲಿ ಮಾತಿನ ವಿಚಾರ, ಜೊತೆಗೆ ನಿಮ್ಮ ನಡವಳಿಕೆ ವಿಚಾರ, ಜೊತೆಗೆ ಈ ಕೋರ್ಟು ಕಚೇರಿ ಕೇಸು ಇತ್ಯಾದಿಗಳ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ಫಲ ಕೊಡುವಂತಹ ದಿನಗಳು 28, 29 ಹಾಗೂ 1, 2 ಜುಲೈನಲ್ಲಿ 28, 29 ಅಂದರೆ ಭಾನುವಾರ ಸೋಮವಾರ ಮತ್ತು ಗುರುವಾರ ಶುಕ್ರವಾರ ಈ 4 ದಿನಗಳು ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳಾಗಿವೆ. ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಬೋದು. ಅದೇ ರೀತಿ ಸಂಖ್ಯೆಗಳನ್ನು ಗಮನಿಸಿದ್ರೆ 2, 3, 6, 7 2, 3, 6, 7 ಸಂಖ್ಯೆಯನ್ನು ಬಳಸ್ಬೋದಾಗಿದೆ. ಇನ್ನು ಈ ವಾರದಲ್ಲಿ ನಿಮಗೆ ಬರತಕ್ಕಂತಹ ಈ ಮಂಗಳ, ರಾಹು, ರವಿ ಇತ್ಯಾದಿ ಗ್ರಹಗಳು ಸ್ವಲ್ಪ ವೈರುಧ್ಯವಾಗಿವೆ. ಆ ಒಂದು ವೈರುಧ್ಯದ ದೋಷ ನಿವಾರಣೆಗೆ ಬುಧನು ಸಹ ವಿರುದ್ಧವಾಗಿರ್ತಾನೆ. ಆ ಒಂದು ದೋಷ ನಿವಾರಣೆಗೆ ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ವೆಂಕಟೇಶ್ವರ ಅಥವಾ ನಾರಾಯಣ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿ, ಜೊತೆಗೆ ಈ ನವಗ್ರಹಗಳ ಯಾವುದಾದ್ರೂ ಸ್ತೋತ್ರಗಳನ್ನು ಇತ್ಯಾದಿಗಳನ್ನು ಪಠಣ ಮಾಡೋದ್ರಿಂದ ನಿಮ್ಮ ದೋಷಗಳ ನಿವಾರಣೆಗೆ ಶುಭವಾಗುತ್ತೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಆ ಬಳಿಕ ವೃಷಭ ರಾಶಿಯ ವಿಚಾರ ಗಮನಿಸಿದ್ರೆ ವಾರದ ಆರಂಭ ಸಾಮಾನ್ಯ ಆರಂಭ ಅಂದರೆ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಮಿಶ್ರ ಫಲಗಳ ಸೂಚಕ ಇದೆ ವಾರದ ಆರಂಭದಲ್ಲಿ. ಅಂದರೆ ಭಾನುವಾರ ಸೋಮವಾರ ಈ ಜುಲೈ 28, 29ರಲ್ಲಿ ಮನಸ್ಸಿಗೆ ಸ್ವಲ್ಪ ವಿಕ್ಷಿಪ್ತವಾಗುವಂಥ ಘಟನೆಗಳು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಕೆಲವೊಬ್ಬರಲ್ಲಿ ವಾಗ್ವಾದ ಕಲಹಗಳಾಗ್ಬೋದು, ಮನೆ ಮಂದಿಗೆ ಜೊತೆಗೆ ತಂದೆ ಮಕ್ಕಳ ಜೊತೆಗೆ ಗಂಡ ಹೆಂಡತಿರ ಮಧ್ಯೆ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಹಾಗೆ ಮೇಲಾಧಿಕಾರಿಗಳ ಜೊತೆಗೆ ಈ ರೀತಿ ವಾಗ್ವಾದಗಳು ಕಲಹಗಳು ಆಗುವಂಥದ್ದು, ಮನಸ್ಸಿಗೆ ಅಶಾಂತಿ ಮೂಡುವಂಥ ಘಟನೆಗಳು. ಇನ್ನು ಹಣಕಾಸಿನ ವಿಚಾರವಾಗಿ ಸಹ 2 ದಿನಗಳ ಸ್ವಲ್ಪ ಹಣಕಾಸು ವಿಚಾರ ನಿಧಾನ ಆಗ್ಬೋದು. ಬರಬೇಕಾದ ಹಣ ಬಾರದಿರುವಂಥದ್ದು, ಅಥವಾ ಎಕ್ಸ್ಪೆಕ್ಟ್ ಮಾಡಿದಂಥ ಹಣಗಳು ಕೈ ಸೇರದಿರುವಂಥದ್ದು, ಅಥವಾ ಹಣಕಾಸಿನ ಯಾವುದೇ ಪ್ರಯತ್ನದಲ್ಲಿ ವಿಘ್ನಗಳು ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 2 ದಿನಗಳಲ್ಲಿ ಹಣಕಾಸು ಜೊತೆಗೆ ನಿಮ್ಮ ನಡವಳಿಕೆ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ವಿಶೇಷವಾಗಿ ಬಂಧು ಬಾಂಧವರಲ್ಲಿ ಮಿತ್ರರ ಜೊತೆಗೆ ನಿಮ್ಮ ಸಹೋದ್ಯೋಗಿ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇರಬೇಕಾಗತ್ತೆ ಈ ವೃಷಭ ರಾಶಿಯವರಿಗೆ. ಆ ಬಳಿಕ ಬರುವಂಥ 2 ದಿನಗಳು ಉತ್ತಮ ದಿನ ಆಗಿವೆ. ಇಲ್ಲಿ ಜುಲೈ 30, 31 ಅಂದರೆ ಮಂಗಳವಾರ ಬುಧವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುವಂಥ ದಿನ, ಲಾಭಗಳು ಆಗುವಂಥ ದಿನ, ಕೆಲಸ ಕಾರ್ಯಗಳು ಬೇಗನೆ ಕೈಗೂಡುತ್ತವೆ. ಕೆಲವೊಬ್ಬರಿಗೆ ಈ ಕಾಲದಲ್ಲಿ ಕೆಲವೊಂದು ಪ್ರಶಸ್ತಿ, ಬಹುಮಾನ, ಪುರಸ್ಕಾರ ಅಥವಾ ಕೆಲವರಿಗೆ ಸನ್ಮಾನ ಇತ್ಯಾದಿಗಳು ದೊರೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅನೇಕ ರೀತಿಯ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುವುದಾಗಲಿ, ಅಂದುಕೊಂಡಂತಹ ಪ್ರಯತ್ನ ಮಾಡಿದಂತಹ ಸೀಟುಗಳು ಸಿಗುವಂಥದ್ದು, ಉನ್ನತ ಶಿಕ್ಷಣಕ್ಕೆ ಅವಕಾಶ, ಸ್ಕಾಲರ್ಶಿಪ್ನ ಅವಕಾಶ, ಈ ರೀತಿ ಹಲವಾರು ಶುಭ ಫಲಗಳು ಈ ಮಂಗಳವಾರ ಬುಧವಾರದಂದು ಕಂಡು ಬರ್ತವೆ ವೃಷಭ ರಾಶಿಯವರಿಗೆ. ಇನ್ನು ಆ ಬಳಿಕ ಬರುವಂಥ ಗುರುವಾರ ಶುಕ್ರವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಗುರುವಾರ ಶುಕ್ರವಾರ ಈ 1, 2ನೇ ತಾರೀಕು ಆಗಸ್ಟ್ 1, 2ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೆಲವೊಂದು ಸಂಕಷ್ಟದ ಘಟನೆಗಳು ಜರಬಹುದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಬಹುದು, ಮಾತಿನ ಚಕಮಕಿ ಆಗುವಂಥದ್ದು, ಜೊತೆಗೆ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಏನು ಆಕಸ್ಮಿಕ ನಷ್ಟ ಆಗ್ಬೋದು. ಗಮನಿಸಿಕೊಳ್ಳಿ, ಇಲ್ಲಿ ಉದ್ಯಮಿ ಮತ್ತು ವ್ಯಾಪಾರಿಗಳಿಗೆ ಆಕಸ್ಮಿಕ ನಷ್ಟ ಅಂದರೆ ಅಲ್ಲಿ ಕೆಲವೊಮ್ಮೆ ಈ ವೈಪರೀತ ಹವಾಮಾನ ವೈಪರೀತ್ಯದಿಂದ, ಅತಿವೃಷ್ಟಿಯಿಂದ, ಅನಾವೃಷ್ಟಿಯಿಂದ, ಅಥವಾ ನಿಮ್ಮ ವಸ್ತುಗಳು ಅಲ್ಲಿ ಯಾವುದೇ ಒಂದು ಅತಿವೃಷ್ಟಿಯಿಂದ ನಷ್ಟ ಆಗುವಂಥದ್ದು, ಕೊಳೆತು ಹೋಗುವಂಥದ್ದು, ಈ ರೀತಿ ಯಾವುದೇ ರೀತಿಯ ಮೂಲಗಳಿಂದ ನಿಮಗೆ ಈ ದಿನ ಕಷ್ಟ ನಷ್ಟಗಳು ಆಗುವಂಥ ವ್ಯಾಪಾರಿಗಳಿಗೆ, ಉದ್ಯಮಗಳಿಗೆ ಇರುತ್ತೆ. ಜೊತೆಗೆ ದೊಡ್ಡ ಮೊತ್ತದ ಹೂಡುವಿಕೆ, ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟು, ಪೇಮೆಂಟು ಇತ್ಯಾದಿ ಬಗ್ಗೆ ಈ 2 ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಬುಧವಾರ ಗುರುವಾರದಂದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಗಮನಿಸುವಂಥ ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು. 1, 2ನೇ ತಾರೀಕು ಆಗಸ್ಟ್ 1, 2ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ವಾರದ ಕೊನೆಯ ದಿನ ನಿಮ್ಮ ಪಾಲಿಗೆ ಉತ್ತಮ ದಿನ. ವಾರದ ಕೊನೆಯ ದಿನ ಶನಿವಾರ
ವಿಶೇಷವಾಗಿ ಶುಭವೂ ಯಶವು ಸಿಗಲಿದೆ. ಶನಿವಾರದಂದು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು, ಅನೇಕ ರೀತಿಯ ಕೊಡುಗೆಗಳು ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರಲ್ಲಿ ಉತ್ತಮ ಸಾಮರಸ್ಯ ಮೂಡುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ವೃತ್ತಿಪರರಿಗೆ, ಉದಾಹರಣೆಗೆ ಯಾರಾದರೂ ಅಕೌಂಟೆಂಟ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಲಾಯರ್ ಇದ್ದಾರೆ, ಮುಂತಾದ ಒಂದು ವೃತ್ತಿಪರರಿಗೆ ಅವರಿಗೇನಾದರೂ ವಿಶೇಷವಾದ ಕೊಡುಗೆಗಳು ಅಥವಾ ಅವರ ಒಂದು ವೃತ್ತಿಗೆ ಏನಾದರೂ ಗೌರವಗಳು, ಮನ್ನಣೆಗಳು ಸಿಗುವಂಥದ್ದು, ಸರ್ಕಾರದ ಮೂಲದಿಂದ ಏನಾದರೂ ಯೋಜನೆಗಳ ಲಾಭ ಇತ್ಯಾದಿಗಳು ಸಿಗುವಂಥದ್ದು ಹಲವಾರು ವೃತ್ತಿಪರರಿಗೆ ಈಗ ಇದೆ. ಹಾಗಾಗಿ ಶನಿವಾರ ನಿಮ್ಮ ಪಾಲಿಗೆ ವೃಷಭ ರಾಶಿಗೆ ಅತ್ಯುತ್ತಮ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಈ ವಾರದ ಆರಂಭದ 2 ದಿನಗಳು ಅಷ್ಟು ಉತ್ತಮಿಲ್ಲ. ಮಧ್ಯೆ ಬರುವಂಥ ಮಂಗಳವಾರ, ಬುಧವಾರ ಹಾಗೂ ವಾರದ ಕೊನೆಯ ದಿನ ಈ ನಿಮಗೆ ಶನಿವಾರ ಅತ್ಯಂತ ಶುಭ ದಿನಗಳಿವೆ. ಹಾಗಾಗಿ 30, 31 ಮತ್ತು 3ನೇ ತಾರೀಕನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 4, 5, 6, 1, 4, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದ ಪೂರ್ತಿ ನಿಮಗೆ ರವಿಯ ಅಥವಾ ಸೂರ್ಯನ ವಿಶೇಷವಾದ ಅನುಗ್ರಹ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಕೆಲಸ, ಮನೆ ಕೊಳ್ಳೋದು, ಮನೆ ಕಟ್ಟುವಂಥದ್ದು, ಸರ್ಕಾರಿ ಇಲಾಖೆಯ ದಾಖಲೆ ಪತ್ರ ವಿಚಾರ ಇವೆಲ್ಲಕ್ಕೂ ಪ್ರಯತ್ನ ಮಾಡಲಿಕ್ಕೆ ಈ ವಾರ ನಿಮಗೆ ಪ್ರಶಸ್ತವಾಗಿದೆ. ಅದನ್ನು ಈ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ನಿಮಗಿರತಕ್ಕಂಥ ಮಂಗಳ, ಗುರು, ಶನಿ, ಕೇತು ಇತ್ಯಾದಿ ಒಂದು ದೋಷಗಳ ನಿವಾರಣೆಗೆ ನೀವು ಗಣೇಶ, ದುರ್ಗಾದೇವಿ ಅಥವಾ ಅಮ್ಮನವರ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ನವಗ್ರಹಗಳ ಭಕ್ತಿ ಇತ್ಯಾದಿಗಳನ್ನು ಮಾಡೋದ್ರಿಂದ ಶುಭವಾಗುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಲಾಭಗಳು ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಒಂದು ಭೇಟಿಗಳಾಗುವಂಥದ್ದು, ಜೊತೆಗೆ ನಿಮ್ಮ ಒಂದು ಬಾಂಧವ್ಯಗಳು ಇನ್ನಷ್ಟು ವೃದ್ಧಿ ಆಗುವಂಥದ್ದು. ಕೆಲವೊಬ್ಬರಿಗೆ ಶುಭ ಕಾರ್ಯಗಳಿಗೆ ಚಾಲನೆ, ಅಂದರೆ ಮದುವೆ, ಮುಂಜಿನೋ ಅಥವಾ ಗೃಹ ಪ್ರವೇಶನೋ ಅಥವಾ ಉದ್ಯೋಗದ ವಿಚಾರನೋ ಅಥವಾ ಏನಾದರೂ ಹೊಸದರ ವ್ಯಾಪಾರ, ಉದ್ಯಮ ಆರಂಭದ ಇತ್ಯಾದಿ ಪ್ರಮುಖವಾದ ಮಾತುಕತೆಗಳು ಇದನ್ನು ಜರುಗುವಂಥ ಸಾಧ್ಯತೆ ಇರುತ್ತೆ. ಸಂತೋಷದ ವಾತಾವರಣ ಇರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತೆ. ಮಾಡಿದಂಥ ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮ ಇರುವಂಥ ದಿನ ಈ ಭಾನುವಾರ, ಸೋಮವಾರ, ಜುಲೈ 28, 29. ಆ ಬಳಿಕ ಬರುವಂಥ ಈ 30, 31 ಅಷ್ಟೇನು ಉತ್ತಮವಾಗಿಲ್ಲ. 30, 31ರಲ್ಲಿ ಮಂಗಳವಾರ, ಬುಧವಾರ ಎಲ್ಲ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಮನಸ್ಸು ವಿಕ್ಷಿಪ್ತವಾಗಿರುತ್ತೆಂದು ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ, ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲೂ ಜರುಗ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಜರುಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯನೋ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯನೋ ಅಥವಾ ಯಾರೋ ಇತರರು ಮಾಡಿದ ಒಂದು ತಪ್ಪು ನಿಮ್ಮ ಮೇಲೆ ಬರುವಂಥ ವಿಚಾರನೋ ಎಲ್ಲ ಈ ದಿನಗಳಂದು ಬರ್ಬೋದಾಗಿದೆ. ಹಾಗಾಗಿ 30, 31 ಮಂಗಳವಾರ, ಬುಧವಾರ ಇಂಥ ವಿಚಾರಗಳಿಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಮತ್ತು ಈ 2 ದಿನಗಳಲ್ಲಿ ಸ್ವಲ್ಪ ನಿಮಗೆ ಸುಸ್ತು ಅಥವಾ ದೈಹಿಕವಾದ ಏನು ಸ್ವಲ್ಪ ಸಾಮರ್ಥ್ಯದ ಒಂದು ವೀಕ್ನೆಸ್ ಆ ಥರ ಫೀಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದೈಹಿಕ ಸ್ವಾಸ್ಥ್ಯ, ಮನಸ್ಸಿನ ಸ್ವಾಸ್ಥ್ಯ, ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸು ಇನ್ನಿತರ ವಿಚಾರ, ಆರೋಗ್ಯ ವಿಚಾರ ಎಲ್ಲ ಪರವಾಗಿಲ್ಲ. ಇನ್ನು ಆ ಬಳಿಕ ಗಮನಿಸುವಂಥದ್ದು 1, 2ನೇ ತಾರೀಕು ಗುರುವಾರ, ಶುಕ್ರವಾರ, ಆಗಸ್ಟ್ 1 ಮತ್ತು 2 ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಇಷ್ಟ ಮಿತ್ರರ ಬಂಧುಗಳ ಭೇಟಿಯಾಗುವಂಥದ್ದು. ವಿಶೇಷವಾಗಿ ಯಾರು ಈ ಪ್ರೇಮ ವಿಚಾರವಾಗಿ ಅಥವಾ ಲವ್ ವಿಚಾರವಾಗಿ ಪ್ರಯತ್ನ ಪಡೋದು ಅಂಥವ್ರಿಗೆ ಈ ಲವ್ ವಿಚಾರವಾಗಿ ಒಂದು ಉತ್ತಮವಾದ ಶುಭ ಸಂದೇಶಗಳು ಜರುಗುವಂಥದ್ದು. ಜೊತೆಗೆ ಯಾವುದಾದ್ರೂ ನೀವು ಇನ್ನಿತರ ವಿವಾಹಕ್ಕೆ ಪ್ರಯತ್ನವೋ ಅಥವಾ ಉದ್ಯೋಗದ ಪ್ರಯತ್ನವೋ ಇನ್ನಿತರ ವ್ಯಾಪಾರ, ಉದ್ಯಮ ಸ್ಟಾರ್ಟ್ ಮಾಡುವಂಥ ಪ್ರಯತ್ನ ಅವೆಲ್ಲಕ್ಕೂ ಈ ದಿನ ಯಾವುದೋ ಒಂದು ಶುಭ ಶಕುನಗಳು ಅಥವಾ ಶುಭ ಸೂಚನೆಗಳು ಸಿಗುವಂಥದ್ದು. ವ್ಯಕ್ತಿಗಳ ಸಹಾಯ, ಸಂಸ್ಥೆಗಳ ಸಹಾಯ, ಸರ್ಕಾರದ ಯೋಜನೆಗಳ ಸಹಾಯ ಇವೆಲ್ಲವೂ ಸಿಗುವಂಥ ಬಹಳಷ್ಟು ಉತ್ತಮ ಫಲಗಳು ಈ ಗುರುವಾರ, ಶುಕ್ರವಾರದಂದು ಮಿಥುನ ರಾಶಿಯವರಿಗೆ ಕಂಡುಬರುತ್ತೆ. ಗೃಹಿಣಿಯರು, ಮಹಿಳೆಯರಿಗೂ ಸಹ ಅತ್ಯುತ್ತಮ ಫಲಗಳ ನಿರೀಕ್ಷೆ ಈ ಗುರುವಾರ, ಶುಕ್ರವಾರದಂದು ಕಂಡುಬರುತ್ತೆ. ಆಗಸ್ಟ್ 1, 2ರಂದು. ವಾರದ ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮವಾಗಿಲ್ಲ. ವಾರದ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ವಿಶೇಷವಾಗಿ ಹಣಕಾಸು ಪೇಮೆಂಟ್ ಪಾವತಿಗಳ ಬಗ್ಗೆ, ಹಣಕಾಸಿನ ಯಾವುದಾದ್ರು ಪಾವತಿ ಮಾಡೋ ಬಗ್ಗೆ, ಯಾರಿಗಾದರೂ ಹಣಕಾಸನ್ನು ಕಳಿಸುವ ಮುಂಚೆ, ಜೊತೆಗೆ ಯಾವುದಾದ್ರು ಈ ಆನ್ಲೈನಲ್ಲಿ ಆನ್ಲೈನ್ ಮಾಡುವಂಥ ಪೇಮೆಂಟ್ಗಳ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ನಿಮ್ಮ ಹಣ ಕಳವಾಗುವಂಥದ್ದು, ಹಣ ಕಳ್ಳತನ ಆಗುವಂಥದ್ದು, ಮೋಸ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆಕಸ್ಮಿಕವಾಗಿ ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳು ಸಹ ನಷ್ಟ, ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣ, ವಸ್ತು, ಒಡವೆ ಇತ್ಯಾದಿಗಳ ಬಗ್ಗೆ ಈ ದಿನ ತುಂಬ ಎಚ್ಚರಿಕೆ ಹೆಚ್ಚಬೇಕು. ದೊಡ್ಡ ಮೊತ್ತದ ಯಾವುದೇ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಇಲ್ಲ ಹೋಗುವಂಥದ್ದು ಅಷ್ಟು ಒಳ್ಳೆಯದಲ್ಲ. ವಾರದ ಕೊನೆಯ ದಿನ ಶನಿವಾರದಂದು. ಈ ದಿನ ಆರೋಗ್ಯ ವಿಚಾರ, ಮನಸ್ಥಿತಿಯ ವಿಚಾರಕ್ಕೆ ಏನು ಹೆಚ್ಚು ಕಮ್ಮಿ ತೊಂದರೆಗಳು ಇರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ ವಾರದ ಆರಂಭದ ಭಾನುವಾರ, ಸೋಮವಾರ ಹಾಗೂ ಈ ವಾರದ ಮಧ್ಯದಲ್ಲಿ ಬರುವಂಥ ಗುರುವಾರ, ಶುಕ್ರವಾರ 28, 29 ಹಾಗೂ 1, 2ನೇ ತಾರೀಕನ್ನು ಸದ್ಬಳಕೆ ಮಾಡಿಕೊಳ್ಳಿ. ಬಳಸುವಂಥ ಬಣ್ಣಗಳು ಮಿಥುನ ರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 4, 6, 2, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ನಿಮಗೆ ಇರತಕ್ಕಂಥ ಅಲ್ಲಿ ರವಿ, ಗುರು, ಶನಿ, ಕೇತುಗಳ ವೈರುಧ್ಯ ಜೊತೆಗೆ ಮಂಗಳನ ವೈರುಧ್ಯ ಬರೋದ ಕಾರಣ ಅಲ್ಲಿ ನೀವು ವಿಶೇಷವಾಗಿ ಗಣೇಶ, ಗುರು ದತ್ತಾತ್ರೇಯ ಜೊತೆಗೆ ಹನುಮಾನ್, ದುರ್ಗಾದೇವಿ ಮುಂತಾದ ಪ್ರಾರ್ಥನೆಗಳನ್ನು, ಭಕ್ತಿಗಳನ್ನು ಮಾಡ್ಬೋದು ಅಥವಾ ಇಂಥ ದೇವಾಲಯಗಳ ಸಂದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಗೆ ಈ ದಿನ ವಾರದ ಆರಂಭದ ದಿನ ಉತ್ತಮ ಫಲಗಳು ಕಂಡುಬಂದಿವೆ. ಭಾನುವಾರ ಸೋಮವಾರ ಅಂದರೆ ಈ ಜುಲೈ 28, 29 ಭಾನುವಾರ ಸೋಮವಾರ 2 ದಿನಗಳಲ್ಲಿ ನಿಮಗೆ ಲಾಭ, ಇಷ್ಟಸಿದ್ಧಿ, ಆರೋಗ್ಯ ವೃದ್ಧಿ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಜರುಗುತ್ತವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಇರುವಂಥದ್ದು. ಕೆಲವೊಬ್ಬರಿಗೆ ವಿದೇಶದ ಮೂಲದ ಉದ್ಯೋಗ, ಕೆಲವೊಬ್ಬರಿಗೆ ವಿದೇಶ ಮೂಲದ ಶಿಕ್ಷಣಕ್ಕೆ ಅವಕಾಶ, ಅದು ಯಾವುದೇ ಒಂದು ಉನ್ನತ ಶಿಕ್ಷಣ ಸೇವಾ ಸಂಸ್ಥೆಗಳು ನಿಮಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ, ಸ್ಕಾಲರ್ಶಿಪ್, ಫೆಲೋಶಿಪ್ ಎಲ್ಲ ಸಿಗುವಂಥದ್ದು. ಅಲ್ಲದೆ ಈ ಮಹಿಳೆಯರು, ಗೃಹಿಣಿಯರಿಗೆ ಸಾಮಾನ್ಯರಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳಿಗೆ ಈಗ ಸಿದ್ಧತೆ ಮಾಡುವಂಥ ಸಂಭ್ರಮ, ಅನೇಕ ರೀತಿಯ ಒಳ್ಳೆಯ ವಾರ್ತೆಗಳನ್ನು ಈ ದಿನ ಕೇಳಲಿದ್ದೀರಾ. ಬಂಧು ಬಾಂಧವರೊತ್ತಿಗೆ ಬಾಂಧವ್ಯ ಸಹ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. 28, 29 ಭಾನುವಾರ ಸೋಮವಾರ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ 30, 31 ಈ 2 ದಿನಗಳು ಸಹ ನಿಮಗೆ ಅತ್ಯುತ್ತಮ ಫಲವನ್ನು ನೀಡ್ತಾ ಇವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ಲಾಭ ಸ್ಥಾನದಲ್ಲಿ, ಅಂದರೆ ಎಲ್ಲ ರೀತಿಯ ನಿಮಗೆ ಲಾಭ ಅನುಕೂಲಗಳು, ಅಂದರೆ ನಾನಾ ರೀತಿಯ ಲಾಭಗಳು ಆಗುವಂಥದ್ದು. ನಿಮ್ಮ ವೃತ್ತಿ ಅಷ್ಟೇ ಅಲ್ಲ, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣಕಾಸಿನ ಲಾಭಗಳು ಆಗುವಂಥದ್ದು, ಅಥವಾ ಅನಿರೀಕ್ಷಿತ ಅಥವಾ ಆಕಸ್ಮಿಕ ಧನ ಲಾಭ ಅಂತ ಹೇಳ್ತೀವಲ್ಲ, ಅವೆಲ್ಲವೂ ಈ 2 ದಿನಗಳಲ್ಲಿ ಮಂಗಳವಾರ, ಬುಧವಾರದ ಆಗುವಂಥ ಸಾಧ್ಯತೆ ಇರುತ್ತೆ. ಬಂಧು ಮಿತ್ರರಿಂದ ನಿಮಗೆ ಪ್ರಶಂಸೆ, ಪುರಸ್ಕಾರ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ, ಸಂತೋಷದ ಕೂಟ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೀರ್ಘಕಾಲದಿಂದ ಭೇಟಿಯಾಗದಿದ್ದ ಆತ್ಮೀಯರನ್ನು ಇಂದು ಭೇಟಿ ಮಾಡುವಂಥ ಅವಕಾಶ. ಇನ್ನು ವಿವಾಹಿತರಿಗೆ ಅಥವಾ ಇನ್ನಿತರರಿಗೆ ಸಹ ಅವರವರೊಂದು ದಾಂಪತ್ಯದಲ್ಲಿ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು. ಹಾಗಾಗಿ ಅನೇಕ ಶುಭ ಫಲಗಳನ್ನು ಈ ಮಂಗಳವಾರ, ಬುಧವಾರ ನಿರೀಕ್ಷೆ ಮಾಡ್ಬೋದು ಕರ್ಕಾಟಕ ರಾಶಿಯವರು. ಆ ಬಳಿಕ ಬರುವಂಥ 1, 2ನೇ ತಾರೀಕು ಅಂದರೆ ಶುಕ್ರವಾರ ಮತ್ತು ಗುರುವಾರ ಮತ್ತು ಶುಕ್ರವಾರ ನಿಮಗೆ ಅಷ್ಟೇನು ಉತ್ತಮ ಫಲಗಳು ಕಂಡು ಬರ್ತಾಯಿಲ್ಲ. ಹಣಕಾಸು ವಿಚಾರ ಎಲ್ಲ ಪರವಾಗಿಲ್ಲ, ಆರೋಗ್ಯ ವಿಚಾರ ಪರವಾಗಿಲ್ಲ. ಇಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ, ನಡವಳಿಕೆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ವೈಯಕ್ತಿಕ ವಿಚಾರವಾಗಿ ಮನಸ್ಸು ಸ್ವಲ್ಪ ವಿಕ್ಷಿಪ್ತ ಆಗುತ್ತೆ. ಚಿಂತೆ ಜೊತೆ ದುಃಖಗಳು ಅಥವಾ ಈ ಕ್ರೋಧ, ಸಿಟ್ಟು ಹೆಚ್ಚಳ ಆಗುವಂಥದ್ದು, ಇನ್ನಿತರ ಜೊತೆಗೆ ಕಲಹ, ವಾಗ್ವಾದ ಮಾಡುವಂಥ ಒಂದು ಈಗ ಬುದ್ಧಿ ಬರುವಂಥದ್ದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಈ ದಿನ ನಿಮಗೆ ಯಾವುದಾದ್ರೂ ಒಂದು ದುಃಖದ ವಾರ್ತೆ ಅಥವಾ ಏನಾದರೂ ಒಂದು ಬೇಸರವಾಗುವಂಥ ಸಂಗತಿಗಳು ಈ ದಿನ ನಿಮಗೆ ಸಮಾಚಾರವಾಗಿ ಕಿವಿಗೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಮನಸ್ಸು ವಿಕ್ಷಿಪ್ತತೆ, ಮನಸ್ಸು ಚಂಚಲತೆ, ಜೊತೆಗೆ ಮನಸ್ಸಿನ ಆವೇಗ ಇದನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದಾದ್ರೂ ಒಂದು ದುಃಖದ ಸನ್ನಿವೇಶ ಅಥವಾ ಕಷ್ಟದ ಸನ್ನಿವೇಶದ ಒಂದು ವಾರ್ತೆಗಳು ಬಂದಾಗ ಅಲ್ಲಿ ಮನಸ್ಸನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕಾಗತ್ತೆ. ಇವೆಲ್ಲವೂ ಈ ದಿನ ಮತ್ತು ಗುರುವಾರ, ಶುಕ್ರವಾರದ ಒಂದು ವಿಚಾರ ಆಯಿತು. ಇನ್ನು ವಾರದ ಕೊನೆಯ ದಿನಕ್ಕೆ ಬಂದಾಗ ಶನಿವಾರ ಉತ್ತಮ ದಿನ ಆಗಿದೆ. ಶನಿವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಅನೇಕ ರೀತಿಯ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು, ಮಾಡುವಂಥ ಪ್ರಯತ್ನದಲ್ಲಿ ಮುನ್ನಡೆ, ಯಶಸ್ಸು, ಮಾಡುವಂಥ ನೀವು ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಅನೇಕ ರೀತಿಯ ಲಾಭಗಳು ದೊರೆಯುತ್ತದೆ. ದೀರ್ಘಕಾಲದಿಂದ ಪೆಂಡಿಂಗಿದ್ದ ಬಿಲ್ಲುಗಳಾಗಲಿ ಅಥವಾ ದೀರ್ಘದಿಂದ ಪೆಂಡಿಂಗಿದ್ದ ಹಣಕಾಸಿನ ಮೊತ್ತ ಈ ದಿನ ನಿಮಗೆ ಕೈ ಸೇರಲಿದೆ. ಆರೋಗ್ಯದಲ್ಲಿ ಸಹ ಹಿಂದೆ ನಿಮಗೆ ಕಾಡುತ್ತಿದ್ದ ಸಣ್ಣ ಪುಟ್ಟ ನೋವುಗಳು ಅಥವಾ ಇನ್ನಿತರ ಆರೋಗ್ಯದ ವಿಚಾರಗಳು ಈಗ ಪವಾಡ ಸದೃಶವಾಗಿ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಆ ರೀತಿ ವಾರದ ಕೊನೆಯ ದಿನ ಶನಿವಾರ ಅತ್ಯಂತ ಶುಭವನ್ನು ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 5 ಶುಭ ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಹಾಗೂ ಶನಿವಾರ 28, 29, 30, 31 ಹಾಗೂ ಆಗಸ್ಟ್ 3ನೇ ತಾರೀಕು ನಿಮಗೆ ಶುಭ ಫಲ ಕೊಡುವಂಥ ಒಂದು ಅಪೂರ್ವವಾದ ವಾರ ಆಗಿರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣನ ಬಳಸ್ಕೊಳ್ಬೋದಾಗಿದೆ. ಇನ್ನು ನೀವು ಈ ಸಂಖ್ಯೆಯನ್ನು ಬಳಸ್ಕೊಳ್ಳಿ. 2, 3, 5, 6, 7, 9 2, 3, 5, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ ಅಪೂರ್ವವಾದ 5 ದಿನಗಳಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಇರುತ್ತೆ. ಅದೇ ರೀತಿ ಈ ಪಂಚಗ್ರಹಗಳು, ಇನ್ನಿತರ 5 ಗ್ರಹಗಳು ನಿಮಗೆ ಪೂರ್ಣವಾಗಿ ಬೆಂಬಲ ಕೊಡ್ತವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಕೆಲಸ ಅಥವಾ ಸರ್ಕಾರಿ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ಯಾವುದಕ್ಕೂ ಈಗ ಒಂದು ಅವಶ್ಯಕವಾಗಿ ಪ್ರಯತ್ನ ಪಡಿ. ಖಂಡಿತ ಅದರಲ್ಲಿ ಸಕ್ಸಸ್ ರೇಟ್ ಭಾಳ ಇರುತ್ತೆ ಅಥವಾ ಆ ಕೆಲಸಗಳು ಈಗ ವೇಗವಾಗಿ ಆಗುವಂಥದ್ದು ಇರುತ್ತೆ. ಇನ್ನು ನಿಮಗೆ ಇರತಕ್ಕಂಥ ಗ್ರಹ ದೋಷಗಳ ಉದಾಹರಣೆಗೆ ರವಿ, ಶನಿ, ರಾಹು, ಕುಜರು ನಿಮಗೆ ವಿರುದ್ಧವಾಗಿರೋ ಕಾರಣ ನೀವು ಗಣೇಶ, ಈಶ್ವರ, ಹನುಮಾನ್, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಯಾವುದೇ ದುರ್ಗಾದೇವಿ, ಅಮ್ಮನವರ ಭಕ್ತಿಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಆ ಬಳಿಕ ಗಮನಿಸೋಣ ಸಿಂಹರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ಹೆಚ್ಚೇನು ಬದಲಾವಣೆಗಳಿಲ್ಲ. ಈ ವಾರದ ಆರಂಭದಲ್ಲಿ ನಿಮಗೆ ಹಣಕಾಸಿನ ಖರ್ಚು ವೆಚ್ಚ ಹೆಚ್ಚಳಾಗುವಂಥದ್ದು, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು, ಮನಸ್ಸಿಗೆ ಚಿಂತೆ ಹೆಚ್ಚಳಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಹದಗೆಡುವಂಥದ್ದು ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಮಾತೆ ನಿಮಗೆ ಮುಳುವಾಗುವಂಥದ್ದು, ನೀವು ಆಡಿದ ಯಾವುದೇ ಒಂದು ಮಾತು ನಿಮಗೇ ತಿರುಗು ಬಾಣ ಆಗುವಂಥ ಒಂದು ಘಟನೆಗಳು ಜರುಗಬಹುದು. ಹಾಗಾಗಿ ಮಾತಿನ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರವಾಗಿ, ಹಾಗಾಗಿ ನಿಮ್ಮ ಮಾತಿನ ಬಗ್ಗೆ ತುಂಬ ಒಂದು ಮುನ್ನೆಚ್ಚರಿಕೆ, ಜೊತೆಗೆ ಮಾಡುವಂಥ ಪೇಮೆಂಟ್ ಆಗಲಿ ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಹಣಕಾಸಿನ ವಿಚಾರ ನಿಮಗೆ ಕಷ್ಟ ನಷ್ಟಗಳು ಆಗುವಂಥದ್ದು. ಹಾಗಾಗಿ ಭಾನುವಾರ, ಸೋಮವಾರ ಈ 2 ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸಿಂಹರಾಶಿಯವರು. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ 30, 31 ಮಂಗಳವಾರ, ಬುಧವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯ ಒಂದು ಶುಭ ದಿನ.
ಜೊತೆಗೆ ಅನೇಕ ವ್ಯಾಪಾರ ವೃತ್ತಿ ಉದ್ಯಮಗಳನ್ನು ಮಾಡಲಿಕ್ಕೆ ಅವಕಾಶಗಳು, ಬಂಧು ಮಿತ್ರರ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಸರ್ಕಾರದ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಜಯ ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಈಗನೇ ಬೇಗನೆ ಆಗುವಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಸ್ತ್ರೀಯರಿಗೆ ಅಥವಾ ಗೃಹಿಣಿಯರಿಗೆ ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಇಷ್ಟಪಟ್ಟಂಥ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶಗಳು ಈ ದಿನ ಬರಲಿವೆ. ಈ ಮಂಗಳವಾರ ಬುಧವಾರ ಅಂದರೆ ಜುಲೈ 30-31ರಲ್ಲಿ ಬಹಳ ಶುಭ ಫಲಗಳು. ಆ ಬಳಿಕ ಆಗಸ್ಟ್ 1-2 ವಿಚಾರ ನೋಡಿದರೆ ಆಗಸ್ಟ್ 1-2 ಗುರುವಾರ ಶುಕ್ರವಾರ 2 ದಿನಗಳು ನಿಮಗೆ ವಿಶೇಷವಾಗಿ ಲಾಭವನ್ನು ಆದಾಯವನ್ನು ಕೊಡಲಿವೆ. ಲಾಭ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರನಿಂದಾಗಿ ನಿಮಗೆ ಅನಿರೀಕ್ಷಿತ ಲಾಭಗಳು, ಆಕಸ್ಮಿಕ ಲಾಭಗಳು ಆಗಲಿವೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಬಂಧು ಮಿತ್ರರಿಂದ ಸಹಕಾರ, ವಿರುದ್ಧ ಲಿಂಗದವರಿಂದ ಲಾಭಗಳು ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಲಾಭದ ಘಟನೆಗಳು ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರವರ ಸಾಧನೆಗೆ ಪ್ರತಿಭಾ ಪುರಸ್ಕಾರ ಅಥವಾ ಅಂದುಕೊಂಡಂಥ ಸೀಟು ಇತ್ಯಾದಿಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಈ ಗುರುವಾರ ಶುಕ್ರವಾರ ನಿರೀಕ್ಷೆ ಮಾಡ್ಬೋದು ಸಿಂಹರಾಶಿಯವರು. ವಾರದ ಕೊನೆಯ ದಿನ 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು ಶನಿವಾರ ಅಷ್ಟೇನು ಉತ್ತಮವಾಗಿಲ್ಲ. ಈ ದಿನಗಳಲ್ಲಿ ನಿಮಗೆ ಕೆಲವೊಂದು ವಿಚಾರಗಳಿಗೆ ಕಷ್ಟ ನಷ್ಟಗಳಾಗುವಂಥದ್ದು, ವೈರತ್ಯ ಬರುವಂಥದ್ದು, ಈ ರೀತಿ ದ್ವೇಷ ಮಾಡುವಂಥ ಒಂದು ಸಾಧ್ಯತೆ ಬರುವಂಥದ್ದು, ಮನಸ್ಸಿಗೆ ದುಃಖ ಅಥವಾ ಬೇಜಾರಾಗುವಂಥ ಘಟನೆಗಳು, ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಇವೆಲ್ಲವೂ ಸ್ವಲ್ಪ ನಿಮಗೆ ಅಷ್ಟೊಂದು ಉತ್ತಮವಾದ ಫಲವನ್ನು ಕೊಡುವಂಥ ದಿನ ಆಗೋದಿಲ್ಲ ಈ ಶನಿವಾರ ಅಥವಾ 3ನೇ ತಾರೀಕು. ಒಟ್ಟಿನಲ್ಲಿ ಈ ವಾರದ ನಿಮಗೆ ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳಂದರೆ 30, 31, 1, 2 ಅಂದರೆ ಜುಲೈ 30, 31 ಮಂಗಳವಾರ ಬುಧವಾರ, ಆಗಸ್ಟ್ 1, 2 ಗುರುವಾರ ಶುಕ್ರವಾರ, ಈ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಇರತಕ್ಕಂಥ ನಿಮಗೆ ಗ್ರಹಗಳ ದೋಷ ನಿವಾರಣೆಗೆ ಅಲ್ಲಿ ಮಂಗಳ, ಬುಧ, ಗುರು, ಶನಿ, ರಾಹು, ಕೇತುಗಳು ನಿಮಗೆ ವಿರುದ್ಧವಾಗಿದ್ದಾರೆ. ರವಿಯು ಈಗ ವಿರುದ್ಧವಾಗಿದ್ದಾನೆ. ಹಾಗಾಗಿ ನೀವು ವಿಶೇಷವಾಗಿ ಈ ಗಣೇಶ, ಈಶ್ವರ ಅಥವಾ ಶಿವ, ದುರ್ಗಾದೇವಿ ಜೊತೆಗೆ ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ, ಹನುಮಾನ ಅಥವಾ ಆಂಜನೇಯನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ನವಗ್ರಹಗಳು ಮುಂತಾದ ದೇವತಾ ಭಕ್ತಿಗಳನ್ನು ಅಥವಾ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತಾಯಿದೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ಅದರ ವಿರುದ್ಧವಾಗಿ ಭಾನುವಾರ ಸೋಮವಾರ ಕಲಹ ಅಥವಾ ಜಗಳದ ವಾತಾವರಣ, ನಿಮ್ಮ ಇಷ್ಟರ ಮಿತ್ರರ ಜೊತೆಗಿರೋ ಬಂಧುಗಳ ಜೊತೆಗಿನೋ ಅಥವಾ ನಿಮ್ಮ ಒಂದು ನೆರೆ ಹೊರೆಯಲ್ಲಿ ವಾಸಿಸುವಂಥಗಳ ಜೊತೆಗಿನೋ ಮಾತಿನ ಕಲಹಗಳು ಬರುವಂಥದ್ದು. ವಿಶೇಷವಾಗಿ ಕಿರಿಯ ವಯಸ್ಸಿನವರು ನಿಮಗೆ ವಿರೋಧ ಮಾಡ್ತಾರೆ. ನಿಮ್ಮ ಮಕ್ಕಳಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಮಿತ್ರರಿರ್ಬೋದು, ನೆರೆ ಹೊರೆ ಇರ್ಬೋದು, ಅವರು ಕಿರಿಯ ವಯಸ್ಸಿನ ಜೊತೆಗೆ ಜಗಳಗಳು, ಮಾತಿನ ವಾಗ್ವಾದಗಳು ಹೊಂದೋದು, ಜೊತೆಗೆ ಹಣಕಾಸಿನ ಸಂಕಷ್ಟ ಎದುರಾಗುವಂಥದ್ದು. ಮಾತಿನ ಒಂದು ವಿಚಾರವಾಗಿ ತುಂಬ ಎಚ್ಚರಿಕೆ ಹೆಜ್ಜೆಬೇಕಾಗುತ್ತೆ. ನಿಮ್ಮ ಮಾತೆ ನಿಮಗೆ ಅದು ಮುಳುವಾಗುವಂಥದ್ದು. ಅದರಿಂದ ನಿಮಗೆ ಮಾನಹಾನಿ ಅಥವಾ ಅವಮಾನಕರ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈ 28, 29 ಭಾನುವಾರ ಸೋಮವಾರದಂದು. ಹಾಗಾಗಿ ಮಾತು, ನಡವಳಿಕೆ, ಅದು ಇನ್ನಿತರರಿಗೆ ಕೊಡುವಂಥ ಒಂದು ಆಶ್ವಾಸನೆ ಇತ್ಯಾದ್ರ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸಿನ ಪಾವತಿ ಪೇಮೆಂಟ್ಗಳ ಬಗ್ಗೆಯೂ 2 ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜಬೇಕು 28, 29ರಂದು ಕನ್ಯಾ ರಾಶಿಯವರಿಗೆ. ಆ ಬಳಿಕ ಬರುವಂಥ 30, 31 ಪರವಾಗಿಲ್ಲ. 30, 31 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಯಾವುದೇ ಹೆಚ್ಚಿನ ಏನು ಅಷ್ಟು ರಿಸ್ಕ್ ಎಲ್ಲ ಇರೋದಿಲ್ಲ. ಸಣ್ಣ ಪುಟ್ಟ ಕೆಲವು ಏರುಪೇರುಗಳು ಆಗುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳ ಬರುತ್ತೆ. ಆದಾಯ ಕುಂಠಿತ ಆಗುವಂಥದ್ದು ಅಥವಾ ಖರ್ಚು ವೆಚ್ಚಗಳು ಹೆಚ್ಚಳ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡುವಂಥದ್ದು. ಅಲ್ಲದೆ ಮನಸ್ಸಿಗೆ ಸ್ವಲ್ಪ ಕೆಲವೊಂದು ಚಿಂತೆಗಳು, ನಕಾರಾತ್ಮಕ ಚಿಂತನೆಗಳು, ನೆಗೆಟಿವ್ ಥಾಟ್ಗಳು ಅಂತ ಹೇಳಿದ ಅಂಥವೆಲ್ಲ ಬರುವಂಥದ್ದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಹಾಗೆ ಮನ ಮತ್ತು ಧನದ ಒಂದು ನಿಯಂತ್ರಣ ಮಾಡಿಕೊಂಡ್ರೆ ಈ ದಿನ ಹೆಚ್ಚೇನು ತೊಂದರೆಗಳಿರೋದಿಲ್ಲ ಈ ಕನ್ಯಾ ರಾಶಿಯವರಿಗೆ. ಆ ಬಳಿಕ 1, 2ನೇ ತಾರೀಕು ಗುರುವಾರ ಶುಕ್ರವಾರ, ಆಗಸ್ಟ್ 1, 2 ಗುರುವಾರ ಶುಕ್ರವಾರ ನಿಮ್ಮ ಪರಗೆ ಯಶಸ್ಸನ್ನು, ಜಯವನ್ನು, ಲಾಭವನ್ನು ಕೊಡೋದು ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ವ್ಯಾಪಾರ ಉದ್ದಿಮೆಯಲ್ಲಿ ಮುನ್ನಡೆ. ಅನೇಕ ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ದೂರದ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥ ಅವಕಾಶ ಈ 1, 2ನೇ ತಾರೀಕು ಆಗಸ್ಟಲ್ಲಿರುತ್ತೆ. ಆ ಬಳಿಕ ವಾರದ ಕೊನೆಯ ದಿನ 3ನೇ ತಾರೀಕು ಶನಿವಾರ. 3ನೇ ತಾರೀಕು ಶನಿವಾರ ಅಷ್ಟೇನು ನಿಮಗೆ ಸಾಮಾನ್ಯ ಫಲೋದಯ ಕಂಡುಬರುತ್ತೆ. ಲಾಭ, ಆದಾಯ, ಹಣಕಾಸಿನ ವಿಚಾರ ಎಲ್ಲ ಉತ್ತಮವಿದೆ. ವ್ಯಾಪಾರ ಉದ್ಯೋಗದ ಸಹ ಉತ್ತಮವಿದೆ. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಧನಗಳು ಸಹ ಈ ದಿನ ಬರುವಂಥ ಸಾಧ್ಯತೆ. ಬಂಧುಗಳ, ಮಿತ್ರರ ಸಹಾಯ ನಿಮಗೆ ಒದಗಿ ಬರಲಿದೆ. ಎಲ್ಲ ಇನ್ನೂ ಕೆಲವರು ಈ ಯುವಕರು, ಸಾಧಕರು, ಕ್ರೀಡಾ ಕ್ಷೇತ್ರದಲ್ಲಿ ಇರುವಂಥದ್ದು, ಬೇರೆ ಬೇರೆ ರೀತಿಯ ಸಾಧನೆಗಳು ಮಾಡುವಂಥ ಯುವವರಿಗೆ ಈ ದಿನ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣದ ಸಹಾಯ ಬರುವುದು. ಸಾರ್ವಜನಿಕ ಮೂಲಗಳಿಂದ, ಸರ್ಕಾರ ಮೂಲದಿಂದ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಒಂದು ದೊಡ್ಡ ಮೊತ್ತದ ಸಹಾಯದ ಅಥವಾ ದೊಡ್ಡ ಮೊತ್ತದ ಶುಭ ಸೂಚನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇಂಥ ಒಂದು ಯುವಕರಿಗೆ, ಕಲಾವಿದರಿಗೆ, ಜೊತೆಗೆ ಸೋಷಿಯಲ್ ಮೀಡಿಯಾ ಅಥವಾ TV, ಸಿನಿಮಾ ಮಾಧ್ಯಮದಲ್ಲಿ ಭಾಗವಹಿಸುವಂಥ ವಿಶೇಷವಾದ ಈ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಕನ್ಯಾ ರಾಶಿಯವರು ಈ ವಾರದಲ್ಲಿ ಬಳಸುವಂತಹ ಈ ಶುಭ ದಿನಗಳಂದರೆ ಆಗಸ್ಟ್ 1, 2, 3 ನಿರಂತರವಾಗಿ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಉಪಯೋಗಿಸುವಂಥ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 1, 3, 6, 1, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು ನಿಮಗಿರತಕ್ಕಂತಹ ಗ್ರಹಗಳ ದೋಷ ಉದಾಹರಣೆಗೆ ಮಂಗಳ, ರಾಹು, ಕೇತು, ಬುಧ ಇತ್ಯಾದಿ ಗ್ರಹಗಳು ನಿಮಗೆ ಈಗ ವಿರುದ್ಧವಾಗಿರೋ ಕಾರಣ ವಿಶೇಷವಾಗಿ ಗಣೇಶ, ಸುಬ್ರಹ್ಮಣ್ಯ, ದೇವಿ, ವಿಷ್ಣು ಅಥವಾ ನಾರಾಯಣ, ವೆಂಕಟೇಶ್ವರ, ರಂಗನಾಥ ಮುಂತಾದ ಯಾವುದೇ ವಿಷ್ಣುವಿನ ಸ್ವರೂಪವನ್ನು ಭಕ್ತಿ ಮಾಡೋದಾಗಲಿ ಅದು ಇಂಥ ದೇವರ ಸ್ತುತಿ ಸ್ತೋತ್ರಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಉತ್ತಮವಾಗಿ ಬರ್ತಾಯಿದೆ. ವಾರದ ಆರಂಭದ ಭಾನುವಾರ ಸೋಮವಾರ 2 ದಿನಗಳಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು ಜರುಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳ ಒಂದು ಯೋಜನೆಗಳು ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥ ಅವಕಾಶ, ಯುವಕರಿಗೆ ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುವಂಥ ಅವಕಾಶ ಇದೆ. ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮಾಡುವಂಥದ್ದು ಭಾನುವಾರ ಸೋಮವಾರ. ಹಾಗೆ ವ್ಯಾಪಾರ ವೃತ್ತಿ ವೃತ್ತಿಗಲ್ಲದೆ ಈ ಸರ್ಕಾರಿ ರಂಗದಲ್ಲಿ ಅಥವಾ ಸರ್ಕಾರ ಅಥವಾ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಯಾವುದು ಮಾಡಿದರೆ ಆ ಕೆಲಸ ಕಾರ್ಯಗಳು ನಿಮಗೆ ಈಗ ಬೇಗನೆ ಕೆಲಸ ಕಾರ್ಯಗಳು ಆಗುವಂಥದ್ದು, ವಿಜಯ ಆಗುವಂಥದ್ದು. ವಿಶೇಷವಾಗಿ ಸೂರ್ಯಾನುಗ್ರಹ, ರವಿಯ ವಿಶೇಷವಾದ ಬೆಂಬಲ ನಿಮಗೆ ಈ ವಾರ ಪೂರ್ತಿ ಇರುವ ಕಾರಣ ಅಂಥ ಒಂದು ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಸಂಬಂಧಿತ ಕೆಲಸಗಳನ್ನೀಗ ಪ್ರಯತ್ನ ಮಾಡುವಂಥದ್ದು, ಅಥವಾ ಈ ಕೌಟುಂಬಿಕವಾದ ಯಾವುದೇ ಆಸ್ತಿ ವಿವಾದಗಳು ಅಥವಾ ಇನ್ನಿತರ ವಿವಾದಗಳು ಅಥವಾ ಕೋರ್ಟ್ನಲ್ಲಿ ಕೇಸುಗಳಿದ್ದರೆ ಅವೆಲ್ಲವೂ ಈಗ ನಿಮ್ಮ ಪರವಾಗಿ ಬೇಗನೆ ನಿಮಗೆ ಇತ್ಯರ್ಥ ಆಗಿ ಲಾಭ ನಿಮಗೆ ಸಿಗುವಂಥದ್ದು, ಅಥವಾ ಅದರ ಒಂದು ಬೆನಿಫಿಟ್ ಏನು ಸಿಗಬೇಕಾದರೂ ನಿಮಗೆ ಬೇಗನೆ ಸಿಗುವಂಥದ್ದು ಇರುತ್ತೆ. ಹಾಗಾಗಿ ಭಾನುವಾರ ಸೋಮವಾರ ವಾರದ ಆರಂಭದ 2 ದಿನಗಳು ತುಲಾರಾಶಿಯವರಿಗೆ ಯಶಸ್ಸನ್ನು, ಲಾಭವನ್ನು, ಜಯವನ್ನು ತಂದುಕೊಡುವಂಥ ದಿನ. ಮನಸ್ಸಿಗೆ ನೆಮ್ಮದಿ ಇದೆ, ಆರೋಗ್ಯ ಸುಧಾರಣೆ ಇದೆ, ಹಣಕಾಸು ವಿಚಾರಕ್ಕೆ ಸಹ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. ಆ ಬಳಿಕ ಬರುವಂಥ ಸೋಮವಾರದ ಬಳಿಕ ಮಂಗಳವಾರ ಬುಧವಾರ 30, 31 ಈ ಜುಲೈ 30, 31 ಮಂಗಳವಾರ ಬುಧವಾರ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಕೈ ಕಾಲು ನೋವು, ಮಂಡಿ ನೋವು ಅಥವಾ ಯಾವುದೇ ರೀತಿಯ ಹಳೆಯ ಯಾವುದೋ ನಿಮಗೆ BP ನೋವು, ಅಸ್ತಮನೋ ಇತ್ಯಾದಿ ಒಂದು ಚರಿತ್ರೆ ಇದ್ದರೆ ಅಂಥವರಿಗೆ ಈ ದಿನ ಸ್ವಲ್ಪ ಸುಸ್ತು ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಸೂಕ್ತ ಎಚ್ಚರಿಕೆ, ತಪಾಸಣೆ ಅಥವಾ ವೈದ್ಯಕೀಯ ಸಲಹೆಯನ್ನು, ಚಿಕಿತ್ಸೆಯನ್ನು ಪಡೆಯಬೇಕಾಗತ್ತೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟು ಉತ್ತಮ ಇಲ್ಲ. ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವುದು ಅಥವಾ ಆತುರದ ನಿರ್ಧಾರ, ಒಂದು ಅರ್ಜೆಂಟ್ನಲ್ಲಿ ಅಥವಾ ಹರಿಬರಿ ಅಂತ ಹೇಳ್ತಾರೆ ಅಂಥ ಆತುರ ನಿರ್ಧಾರ ತೆಗೆದುಕೊಂಡು ಅದರ ಮೂಲಕ ನಿಮಗೆ ದೊಡ್ಡ ಮೊತ್ತದ ಹಣಕಾಸು ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ತಪ್ಪು ನಿರ್ಧಾರದಿಂದ ಹಣಕಾಸು ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 30, 31ರಲ್ಲಿ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಮಾತಿನ ಬಗ್ಗೆ ಎಚ್ಚರ ಬೇಕಾಗುತ್ತೆ. ಆ ಬಳಿಕ ಬರುವಂಥ 1, 2ನೇ ತಾರೀಕು ಆಗಸ್ಟ್ 1, 2 ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ಎಲ್ಲ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಈ ದಿನ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಈ ದಿನ ಅನಾವಶ್ಯಕ ಖರ್ಚು, ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಹಣಕಾಸಿನ ನಿಯಂತ್ರಣ, ಖರ್ಚಿನ ನಿಯಂತ್ರಣ ಮಾಡಬೇಕಾಗತ್ತೆ. ಅದರ ಹೊರತು ಆರೋಗ್ಯ, ನಿಮ್ಮ ಮನಸ್ಥಿತಿ ಇತ್ಯಾದಿ ವಿಚಾರಗಳು ಉತ್ತಮವಾಗಿ ಇರುವಂಥ ದಿನ ಆಗಿರುತ್ತೆ. ವಾರದ ಕೊನೆಯ ದಿನ ಶನಿವಾರ ಅಷ್ಟೇನೂ ಉತ್ತಮ ಫಲಗಳು ಕೊಂಡು ಬರ್ತವೆ. ಆ ದಿನ ನಿಮಗೆ ಯಶಸ್ಸು ಲಾಭಗಳು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಇನ್ನಿತರ ಲಾಭಗಳು ಆಗುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶನಿವಾರದಂದು ಹಲವಾರು ಪುರಸ್ಕಾರಗಳು, ಪ್ರತಿಭಾ ಪುರಸ್ಕಾರಗಳು, ಸನ್ಮಾನಗಳು ಬರುವಂಥದ್ದು, ಅದು ಅಂದುಕೊಂಡಂತಹ ನಿಮಗೆ ಸೀಟುಗಳು ಸಿಗುವಂಥದ್ದು, ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗದೊಂದು ಆಫರ್ ಲೆಟರ್ ಬರ್ಬೋದು. ಈ ರೀತಿ ಹಲವಾರು ಅವಕಾಶಗಳು ಯುವ ಜನಾಂಗಕ್ಕೆ, ಯುವ ವರ್ಗದವರಿಗೆ, ತುಲಾರಾಶಿಯವರಿಗೆ ಶನಿವಾರದಂದು ಬರಲಿದೆ. ಅದೇ ರೀತಿ ಯಾವುದಾದ್ರೂ ನೀವು ಶುಭ ಕಾರ್ಯಗಳಿಗೆ ಒಂದು ಯೋಚನೆ ಮಾಡ್ತಾಯಿದ್ರೆ, ಮದುವೆ, ಮುಂಜಿ ಅಥವಾ ಇನ್ನಿತರ ಗೃಹ ಪ್ರವೇಶಗಳಿಗೆ, ಅದಕ್ಕೂ ಈಗ ಒಂದು ಸಿದ್ಧತೆ ಮಾಡುವಂಥದ್ದು ಅಥವಾ ಅದರ ಒಂದು ಫೈನಲ್ ಮಾತುಕತೆ ಇತ್ಯಾದಿಗಳನ್ನು ಮಾಡುವಂಥ ಒಂದು ಅವಕಾಶಗಳು ಈಗ ಬರ್ತವೆ. ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಶನಿವಾರ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಈ ವಾರದ ಆರಂಭದ 2 ದಿನಗಳು ಅಂದರೆ ಭಾನುವಾರ, ಸೋಮವಾರ ಮತ್ತು ವಾರದ ಕೊನೆಯ ದಿನ ಅಂದರೆ ಶನಿವಾರ, 3 ದಿನಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿ, ಮಧ್ಯದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸಿಕೊಳ್ಳಿ. ಅದೇ ರೀತಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಸಹ ನೀವು ಬಳಸ್ಬೋದಾಗಿದೆ. ರವಿಯ ವಿಶೇಷವಾದ ಅನುಗ್ರಹ ನಿಮಗೆ ಈ ವಾರ ಪೂರ್ತಿ ಇರಲಿದೆ. ಆರೆಂಜ್, ಗ್ರೀನ್ ಮತ್ತು ಗ್ರೇ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 1, 4, 5 1, 4, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು ಇರತಕ್ಕಂಥ ನಿಮಗೆ ಮಂಗಳ, ಶನಿ, ಕೇತು ಮತ್ತು ಸೂರ್ಯ, ಗುರುವಿನ ಒಂದು ಕೆಲವು ಅನುಗ್ರಹದ ಕೊರತೆ ಕೆಲವೊಮ್ಮೆ ಕಾರಣ ವಿಶೇಷವಾಗಿ ನೀವು ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಅಮ್ಮನವರ ಅಥವಾ ದೇವಿ ಭಕ್ತಿ, ವೆಂಕಟೇಶ್ವರ, ಹನುಮಾನ್ ಮುಂತಾದ ಭಕ್ತಿಗಳನ್ನು ಮಾಡಬಹುದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಕಂಡು ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ ಲಾಭ ಆಗೋದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಭಾನುವಾರದಂದು ಅನಿರೀಕ್ಷಿತವಾಗಿ ನಿಮಗೆ ದೊಡ್ಡ ಮೊತ್ತದ ಹಣಕಾಸು ಬರ್ಬೋದು. ಆಕಸ್ಮಿಕ ಧನಲಾಭ ಆಗುವಂಥದ್ದು, ಯಾವುದೇ ಹೂಡುವಿಕೆಗೆ ಪ್ರತಿಫಲ ಬರುವಂಥದ್ದು, ಅಥವಾ ನೀವು ಯಾವುದೇ ಆಸೆ ಬಿಟ್ಟಂತಹ ಒಂದು ಹಣಕಾಸಿನ ಮೊತ್ತ ನಿಮಗೆ ಅನಿರೀಕ್ಷಿತವಾಗಿ ಕೈ ಸೇರುವಂಥದ್ದು, ಅಥವಾ ಹಿಂದೆ ನಿಮ್ಮಿಂದ ಹಣ ಪಡೆದಂದರೂ ಅವರು ತಾವಾಗಿ ನಿಮ್ಮ ಹಣವನ್ನು ಹಿಂದಿರುಗಿಸುವಂಥದ್ದು. ಈ ರೀತಿ ಅನೇಕ ಮೂಲಗಳಿಂದ ನಿಮಗೆ ಹಣಕಾಸಿನ ಒಂದು ಹರಿವು ಬಹಳ ಉತ್ತಮವಾಗಿರುತ್ತೆ. ಜೊತೆಗೆ ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಯಾವುದೇ ಇರಲಿ ಅದರಲ್ಲಿ ಪ್ರಗತಿ ಇದೆ, ನೆಮ್ಮದಿ ಇದೆ. ಅದರಲ್ಲಿ ಸಾಧನೆಗೆ ತಕ್ಕ ಪುರಸ್ಕಾರ, ಪ್ರತಿಭಾ ಪುರಸ್ಕಾರ ಇತ್ಯಾದಿ ಎಲ್ಲ ಸಿಗಲಿವೆ. ಈ ಕೋರ್ಟ್ ಕಚೇರಿಗೆ ಸಂಬಂಧಿತ ಕೆಲಸ, ಸರ್ಕಾರಿ ಇಲಾಖೆ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಜಯ ಲಾಭ ಇರಲಿದೆ. ಹಾಗಾಗಿ
ಎರಡು ದಿನಗಳು ಆರಂಭದ 2 ದಿನಗಳು ನಿಮಗೆ ಹೆಚ್ಚಿನ ಲಾಭವನ್ನು ಸುಖವನ್ನು ನೆಮ್ಮದಿಯನ್ನು ಕೊಡುವಂಥ ದಿನಗಳಾಗಿವೆ. ಆ ಬಳಿಕ ಬರುವಂಥ ಮಂಗಳವಾರ ಬುಧವಾರ 30-31 ಜುಲೈ 30-31ರಲ್ಲಿ ಸಹ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಅನೇಕ ರೀತಿಯ ಲಕ್ಸುರಿ ಆದಂಥ ವಸ್ತುಗಳನ್ನು ನಿಮಗೆ ಕೊಳ್ಳುವಂಥದ್ದು ಅಥವಾ ಅಂಥ ಒಂದು ಲಕ್ಸುರಿ ಅಥವಾ ಈ ಭೋಗ ಸಾಮಗ್ರಿ ಅಂತ ಹೇಳಿದ್ರು ಅಂಥ ಸಾಮಗ್ರಿಗಳು ನಿಮಗೆ ಅನಾಮತ್ತಾಗಿ ಉಚಿತವಾಗಿ ಅಥವಾ ಈ ಉಡುಗೊರೆಯ ಬಹುಮಾನದ ರೂಪದಲ್ಲಿ ಸಿಗುವಂಥ ಸಾಧ್ಯತೆ, ಜೊತೆಗೆ ಅನಿರೀಕ್ಷಿತವಾಗಿ ಧನ ಆಗುವಂಥದ್ದು. ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಮುನ್ನಡೆ, ಈ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹೊಸ ಆರ್ಡರ್ಗಳು ಸಿಗೋದಾಗಲಿ, ಅದು ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಡಿಮಾಂಡ್ಗಳು ಬರುವಂಥದ್ದು, ಬೆಲೆ ಏರಿಕೆ ಆಗುವಂಥದ್ದು ಮುಂತಾದರೂ ಹಲವು ರೀತಿಯಲ್ಲಿ ಲಾಭಗಳು ಈಗ ಸಿಗಲಿವೆ. ಮನಸ್ಸಿಗೆ ನೆಮ್ಮದಿದೆ, ಆರೋಗ್ಯ ಸುಧಾರಣೆ ಇದೆ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಕಂಡು ಬರುತ್ತೆ ಈ ಮಂಗಳವಾರ ಬುಧವಾರದಂದು. ಆ ಬಳಿಕ ಗುರುವಾರ ಶುಕ್ರವಾರ ಗಮನಿಸಿದಾಗ ಗುರುವಾರ ಶುಕ್ರವಾರ ಅಷ್ಟೇನು ಉತ್ತಮ ಫಲ ಕಂಡು ಬರ್ತಾಯಿಲ್ಲ. 2 ದಿನಗಳಲ್ಲಿ ಮಾತಿನ ಚಕಮಕಿ, ಕಲಹ ಒಳಗುವಂಥದ್ದು, ಮನೆಯಲ್ಲಿ ಸಹ ಕಲಹ ಬರುವಂಥದ್ದು, ಕಿರಿಯರಲ್ಲಿ ಕಲಹ ಬರುವಂಥದ್ದು, ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವ್ರಿಗೆ, ಉದಾಹರಣೆಗೆ BP-ನೋ, ಶುಗರೋ, ಆಸ್ತಮನೋ, ಜಾಯಿಂಟ್ ಪೇನೋ ಮುಂತಾದಲ್ಲಿದ್ದವರಿಗೆ ಈ 2 ದಿನಗಳಲ್ಲಿ ಈ ಗುರುವಾರ ಶುಕ್ರವಾರದಂದು ಸ್ವಲ್ಪ ಅವು ಹೆಚ್ಚಳ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಕಿರಿಯರ ಜೊತೆಗೆ ಕಲಹ ಸ್ವಲ್ಪ ಜಾಸ್ತಿ ಬರುವಂಥದ್ದು. ಹಾಗಾಗಿ ಕಿರಿಯರ ಜೊತೆಗೆ ನಿಮ್ಮ ವಾಗ್ವಾದವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಈಗಾಗಲೇ ಇದ್ದಂಥ ಸಮಸ್ಯೆಗೆ ಆರೋಗ್ಯಕ್ಕೆ ಸ್ವಲ್ಪ ಸುಧಾರಣೆಯನ್ನು ಮಾಡಿಕೊಳ್ಬೇಕು ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಅಷ್ಟೇನು ಉತ್ತಮ ಫಲಗಳು ಕಂಡು ಬಂದಿಲ್ಲ. ವಾರದ ಕೊನೆಯ ದಿನ ಗಮನಿಸಿದಾಗ ಅಲ್ಲಿ ಆರೋಗ್ಯ ವಿಚಾರ, ಮನಸ್ಸಿನ ವಿಚಾರ ಉತ್ತಮ ಇದೆ. ಹಣಕಾಸಿನ ವಿಚಾರ ಅಷ್ಟೇನು ಉತ್ತಮ ಇಲ್ಲ. ವಿಪರೀತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು ಬರುವಂಥ ಸಾಧ್ಯತೆ ಶನಿವಾರದಂದು ಕಂಡುಬರುತ್ತೆ. ಹಾಗಾಗಿ ಈ ವಾರದ ಆರಂಭದ 4 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಈ 4 ದಿನಗಳನ್ನು ವಿಶೇಷ ನಿಮಗೆ ಫಲಗಳಿರುತ್ತೆ. ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಆ ದಿನ ಮಾಡಿದರೆ ನಿಮಗೆ ಉತ್ತಮ ಫಲಗಳು ಕಂಡುಬರುತ್ತವೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 3, 5, 6, 7, 5, 3, 5, 2, 3, 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಇನ್ನು ವಿಶೇಷ ಶುಭ ಫಲಕ್ಕಾಗಿ ಗಣೇಶ, ಈಶ್ವರ, ಹನುಮಾನ್, ಸುಬ್ರಹ್ಮಣ್ಯ, ವಿಷ್ಣು ಅಥವಾ ನಾರಾಯಣರ ಭಕ್ತಿಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಆ ಬಳಿಕ ಧನುಸ್ಸು ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಎಂದು ಕಂಡು ಬಂದಿದೆ. ನಿಮ್ಮ ವೃತ್ತಿ ವ್ಯಾಪಾರ ವೃದ್ಧಿಯಲ್ಲಿ ಎಲ್ಲ ಅಭಿವೃದ್ಧಿ ಆಗುವಂಥದ್ದು, ವ್ಯಾಪಾರದಲ್ಲಿ ಮುನ್ನಡೆ ಸಾಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥ ಘಟನೆಗಳೆಲ್ಲ ಜರುಗಿವೆ. ಹಾಗಾಗಿ ಹಣಕಾಸು ವ್ಯಾಪಾರ ವೃತ್ತಿಗೆ ಏನು ಕೊರತೆ ಇರೋದಿಲ್ಲ. ಆದರೆ ವೈಯಕ್ತಿಕ ವಿಚಾರದಲ್ಲಿ ಅವಮಾನಕರ ಘಟನೆ ಆಗ್ಬೋದು. ಮನೆಯಲ್ಲಿಯೋ ಅಥವಾ ವೃತ್ತಿ ಜಾಗದಲ್ಲೋ ವ್ಯಾಪಾರ ಜಾಗದಲ್ಲೋ ಅವಮಾನಕರ ಘಟನೆಗಳು ಆಗ್ಬೋದು. ಅಥವಾ ಕೆಲವರು ಉದ್ದೇಶಪೂರ್ವಕವಾಗಿ ನಿಮಗೆ ಕಿರಿಯ ವ್ಯಕ್ತಿಗಳಿಂದ ಅವಮಾನಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರವಾಗಿ ವೈಯಕ್ತಿಕ ವಿಚಾರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹಣಕಾಸು ಆರೋಗ್ಯ ಎಲ್ಲ ಭಾನುವಾರ ಸೋಮವಾರ ಉತ್ತಮ ಇರುವಂಥ ದಿನ ಆಗಿರುತ್ತೆ. ಆ ಬಳಿಕ ಮಂಗಳವಾರ ಬುಧವಾರ ಗಮನಿಸಿದಾಗ ಅತ್ಯುತ್ತಮ ಫಲ ಕೊಡುವಂಥ ಶುಭ ದಿನ, ಇಷ್ಟಾದ ಸಿದ್ಧಿ ಲಾಭ ವೃದ್ಧಿ, ಅನೇಕ ರೀತಿಯ ನಮಗೆ ಕೊಡುಗೆಗಳು ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆರೆಯುವಂಥ ಅವಕಾಶ, ಜೊತೆಗೆ ದೀರ್ಘಕಾಲದಿಂದ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ಅದು ವಿಶದವಾಗಿ ಪೂರ್ಣ ಫಲವಾಗಿ ದೊರೆಯುವಂಥದ್ದು. ಹಲವಾರು ಕನಸುಗಳು ನನಸಾಗುವಂಥ ಕಾರ್ಯಗಳು ಆಗವೆ. ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಇರಲಿದೆ. ಹಾಗಾಗಿ ಈ ಮಂಗಳವಾರ ಬುಧವಾರ ಅನೇಕ ರೀತಿಯ ಶುಭವನ್ನು ನಿರೀಕ್ಷೆ ಮಾಡ್ಬೋದು. ವಿಶೇಷವಾಗಿ ಯುವ ವರ್ಗ, ವಿದ್ಯಾರ್ಥಿ ವರ್ಗದವರಿಗೆ ಸಹ ಅನೇಕ ಶುಭ ಘಟನೆಗಳು ಈ ದಿನಗಳಲ್ಲಿ ಜರಗಲಿವೆ. ಇನ್ನು ಆ ಬಳಿಕ ಆಗಸ್ಟ್ 1, 2ನೇ ತಾರೀಕು ಗುರುವಾರ ಶುಕ್ರವಾರ ಈ 2 ದಿನಗಳು ನಿಮಗೆ ಅತ್ಯಂತ ಶುಭ ದಿನವಾಗಿವೆ. ವ್ಯಾಪಾರ ವೃತ್ತಿ ಉದ್ಯೋಗ ವಿಚಾರವಾಗಿ ಉತ್ತಮ ಇದೆ. ಹಣಕಾಸು ವಿಚಾರವಾಗಿ ಉತ್ತಮ ಇದೆ. ಅನೇಕ ರೀತಿಯ ಅಪರೂಪದ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ, ಭೋಗ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ, ಕೆಲವರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಯಾತ್ರೆಗಳಿಗೆ ಹೊರಡುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ ಅಥವಾ ಶಿಕ್ಷಣದ ಅವಕಾಶಗಳು ಸಿಗಲಿವೆ. ಹಾಗಾಗಿ ಅನೇಕ ಶುಭ ಫಲಗಳನ್ನು ಆಗಸ್ಟ್ 1, 2 ನಿರೀಕ್ಷೆ ಮಾಡ್ಬೋದು ಈ ಧನುರಾಶಿಯವರು. ವಾರದ ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮವಿಲ್ಲ. ಶನಿವಾರದಂದು ವಾಗ್ವಾದ ಕಲಹ ಬರುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧು ಮಿತ್ರರ ಜೊತೆಗೆ ಸಹ ಕಲಹಗಳು ಬರುವಂಥದ್ದು, ಮನಸ್ಸಿಗೆ ಭಯ ಆಗುವಂಥದ್ದು, ಚಿಂತೆ ಆಗುವಂಥದ್ದು, ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಭಯದ ಕಾರಣವಾಗಿ ಸ್ಟ್ರೆಸ್ ಅಥವಾ ಭಯದ ಒತ್ತಡದ ಕಾರಣವಾಗಿ ಆರೋಗ್ಯದಲ್ಲಿ ಸುಸ್ತು, ದೈಹಿಕವಾದ ಒಂದು ವೀಕ್ನೆಸ್ ಇತ್ಯಾದಿಗಳೆಲ್ಲ ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಶನಿವಾರದ ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಧನುರಾಶಿಯವರಿಗೆ. ಮುಖ್ಯವಾಗಿ ಧನುರಾಶಿಯವರಿಗೆ ಈ ವಾರದ ಅತ್ಯಂತ ಶುಭ ದಿನ ಅಂದರೆ 30, 31 ಮತ್ತು 1, 2 ಜುಲೈ 30, 31 ಮಂಗಳವಾರ ಬುಧವಾರ, ಆಗಸ್ಟ್ 1, 2 ಗುರುವಾರ ಶುಕ್ರವಾರ ಈ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 6, 7, 9, 2, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ವಿಶೇಷವಾಗಿ ಮಂಗಳನ ಅನುಗ್ರಹವಂತ ಈ ವಾರವು ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಕೊಳ್ಳೋದು, ಮನೆ ಮಾರಾಟ ಮಾಡೋದು, ಹಣಕಾಸಿಗೆ ಸಂಬಂಧಪಟ್ಟ ನಿರ್ಧಾರಗಳು ಇವೆಲ್ಲಕ್ಕೂ ಅತ್ಯುತ್ತಮವಾದ ಶುಭ ಫಲವನ್ನು ಕೊಡುವಂಥ ವಾರ ಆಗಿರುತ್ತೆ. ಈ ವಾರದ ವಿಶೇಷವಾಗಿ ಶುಭ ಫಲಕ್ಕಾಗಿ ರವಿ, ಗುರು, ರಾಹು, ಮಂಗಳ ದೋಷ ನಿವಾರಣೆಗೆ ನೀವು ಗಣೇಶ, ಈಶ್ವರ, ಸುಬ್ರಹ್ಮಣ್ಯ, ವಿಷ್ಣು ಅಥವಾ ನವಗ್ರಹಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ವಾರದ ಆರಂಭ ಭಾನುವಾರ ಸೋಮವಾರ 2 ದಿನಗಳಲ್ಲಿ ಹೆಚ್ಚಿನ ಉತ್ತಮ ಫಲದ ನಿರೀಕ್ಷೆ ಇರುವುದಿಲ್ಲ. ಅದಕ್ಕೆ ವಿರುದ್ಧವಾಗಿ
ಕೆಲವೊಂದು ಅಪರೂಪದ ಘಟನೆಗಳು, ಅಪ್ರಿಯ ಘಟನೆಗಳು ಜರುವಂಥದ್ದು, ಮಾತಿನ ಚಕಮಕಿ ಕಲಹಗಳಾಗುವಂಥದ್ದು, ಬಂಧು ಬಾಂಧವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು, ಅಥವಾ ಇಷ್ಟ ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯ ಮೂಡುವಂಥದ್ದು. ಇನ್ನು ಕೆಲವರಿಗೆ ಸರ್ಕಾರದಿಂದ ಏನಾದರೂ ಒಂದು ನೋಟಿಸು ಅಥವಾ ಏನಾದರೂ ಅದರ ಮೂಲಕ ಪೆನಾಲ್ಟಿ, ದಂಡನೆ ಅಥವಾ ಬಂಧನ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರ, ಕೋರ್ಟ್ ಕಚೇರಿ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 28-29 ಜೊತೆಗೆ ಯಾವುದೇ ರೀತಿಯ ಕಾನೂನು ವಿರೋಧಿಸುವಂಥದ್ದು, ಕಾನೂನು ಭಂಗಿಸುವಂಥದ್ದು, ಅನೈತಿಕವಾದ ವಿಚಾರಗಳಿಗೆ ಕೈ ಹಾಕಬಾರದು 28-29ರಂದು. ಇನ್ನು ಆ ಬಳಿಕ 30-31 ಮಂಗಳವಾರ ಬುಧವಾರದ ವಿಚಾರ ಗಮನಿಸಿದಾಗ ಮಂಗಳವಾರ ಬುಧವಾರ ಆರ್ಥಿಕವಾಗಿ ಹಣಕಾಸು ವಿಚಾರವಾಗಿ ಉತ್ತಮ ಇದೆ. ವ್ಯಾಪಾರ ವೃತ್ತಿ ವಿಚಾರವಾಗಿ ಎಲ್ಲ ಉತ್ತಮ ಇರುತ್ತೆ. ಇದನ್ನು ನಿಮಗೆ ಕಿರಿಯರ ಜೊತೆ ಕಲಹ ಬರ್ತದೆ, ಕಿರಿಯರ ಜೊತೆಗೆ ವಾಗ್ವಾದ ಬರ್ತದೆ, ಕಿರಿಯರಿಂದ ಜೊತೆಗೆ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯಗಳು ಮೂಡಿ ಅವರು ನಿಮ್ಮ ಜೊತೆಗೆ ವಿನಾಕಾರಣ ನಿಮ್ಮನ ಮೇಲೆ ರೇಗುವಂಥದ್ದೆಲ್ಲ ಘಟನೆಗಳಾಗುವಂಥದ್ದು. ಹಾಗಾಗಿ ಅದರ ಮೂಲಕ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಕಿರಿಯರಿಂದ ಆಗುವಂಥ ಅವಮಾನ, ಕಿರಿಯರಿಂದ ಆಗುವಂಥ ವಾಗ್ವಾದನ ಸ್ವಲ್ಪ ತಡಿಬೇಕು. ಜೊತೆಗೆ ಅಂಥ ಒಂದು ಸನ್ನಿವೇಶಗಳಿದ್ರೆ ನೀವು ಒಂದು ಉಚಿತವಾಗಿ ನಿಮ್ಮ ವರ್ತನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ 30-31. ಅದರ ಹೊರತು ಹಣಕಾಸು, ಆರೋಗ್ಯ ವಿಚಾರವಾಗಿ ಪರವಾಗಿಲ್ಲ. ವೃತ್ತಿ ವ್ಯಾಪಾರ ಎಲ್ಲ ನಾರ್ಮಲಾಗಿ ನಡೆಯುತ್ತೆ 30-31. ಆ ಬಳಿಕ 1-2ನೇ ತಾರೀಕು ಅತ್ಯುತ್ತಮ ದಿನ ಆಗಿದೆ. ನಿಮಗೆ ಆಗಸ್ಟ್ 1-2 ಗುರುವಾರ ಶುಕ್ರವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಮೆರೆಯುವಂಥದ್ದು, ಅನಿರೀಕ್ಷಿತವಾಗಿ ನಿಮಗೆ ಏನಾದರೂ ವಸ್ತುಗಳನ್ನು ಕೊಡುವಂಥದ್ದು, ಯಂತ್ರ ಅಥವಾ ವಾಹನ ಉಪಕರಣ ಕೊಡುವಂಥ ಯೋಗ, ಮಿತ್ರರಿಂದ ಬಂಧುಗಳಿಂದ ಏನಾದರೂ ಕೊಡುಗೆಗಳು, ಈ ರೀತಿ ಅನೇಕ ಶುಭಫಲಗಳನ್ನು ಈ ಆಗಸ್ಟ್ 1-2 ಗುರುವಾರ ಶುಕ್ರವಾರ ನಿರೀಕ್ಷೆ ಮಾಡ್ಬೋದು ಈ ಮಕರ ರಾಶಿಯವರು. ಆ ಬಳಿಕ ವಾರದ ಕೊನೆಯ ದಿನ ಶನಿವಾರ ಅತ್ಯುತ್ತಮ ಫಲ ಕೊಡುವಂಥ ದಿನ. ಶನಿ ಒಂದು ವಿಶೇಷವಾದ ಅನುಗ್ರಹ, ನಿಮಗಿರತಕ್ಕಂಥ ಚಂದ್ರ ಅನುಗ್ರಹ, ಬುಧ ಅನುಗ್ರಹ ಇವೆಲ್ಲವೂ ನಿಮಗೆ ಸಹಾಯಕ್ಕೆ ಬರಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ಅನೇಕ ರೀತಿಯ ನಿಮಗೆ ಕೊಡುಗೆಗಳು ಸಿಗುವಂಥದ್ದು, ದೊಡ್ಡ ಮೊತ್ತದ ಹಣ ನಿಮ್ಮ ಒಂದು ಖಾತೆಗೆ ಬರುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳನ್ನು ಈ ವಾರದ ಕೊನೆಯ ದಿನ ಶನಿವಾರ ನಿರೀಕ್ಷೆ ಮಾಡೋದು ಮಕರ ರಾಶಿಯವರು. ಒಟ್ಟಿನಲ್ಲಿ ಈ ವಾರದ ಅತ್ಯಂತ ಶುಭ ದಿನ ಅಂದರೆ ನಿಮಗೆ ಆಗಸ್ಟ್ 1, 2, 3 ಅಂದರೆ ಈ ಗುರುವಾರ ಶುಕ್ರವಾರ ಶನಿವಾರ ನಿರಂತರವಾಗಿ 3 ದಿನಗಳು ನಿಮಗೆ ಅತ್ಯಂತ ಶುಭಫಲವನ್ನು, ಅದೃಷ್ಟವನ್ನು ತಂದುಕೊಡುವಂಥ ದಿನಗಳಾಗಿವೆ. ಆ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 3, 4, 5 3, 4, 5 ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು. ನಿಮಗಿರತಕ್ಕಂಥ ಮಂಗಳ, ಶುಕ್ರ, ಶನಿ, ಕೇತು, ರವಿಯ ದೋಷ ನಿವಾರಣೆಯಾಗಿ ನೀವು ವಿಶೇಷವಾಗಿ ಗಣೇಶ ಅಥವಾ ಮಹಾಲಕ್ಷ್ಮಿ ತಾಯಿ, ಹನುಮಾನ್, ಈಶ್ವರ, ದೇವಿ ಮುಂತಾದ ಶಕ್ತಿಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ವಾರದ ಆರಂಭ ಅತ್ಯುತ್ತಮ ಫಲ ಕೊಡುವಂಥ ನಿರೀಕ್ಷೆ ಇದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ವಿಜಯ ಲಾಭ ನಿಮ್ಮದಾಗುವಂಥದ್ದು. ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನಿರೀಕ್ಷಿತ ಧನ ಆಗುವಂಥದ್ದು, ಆಕಸ್ಮಿಕ ಧನ ಆಗುವಂಥದ್ದು. ಯಾರ್ಯಾರಿಗೆ ತಮ್ಮ ವೃತ್ತಿ ವ್ಯಾಪಾರ ಉದ್ಯೋಗವನ್ನು ಎಕ್ಸ್ಪಾಂಡ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇದೆ ಅಂಥವರಿಗೆ ಅಂಥ ಅವಕಾಶಗಳು ಅಥವಾ ಅಂಥ ಒಂದು ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅದರ ಮೂಲಕ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ಕನಸುಗಳು ಈಡೇರುವಂಥ ಸಾಧ್ಯತೆ. ಹಿಂದೆ ಬಹಳ ಪ್ರಯತ್ನ ಮಾಡಿದರೂ ಆಗದಿದ್ದ ಕೆಲಸ ಈ ದಿನ ಅನಾಯಾಸವಾಗಿ ಬೇಗನೆ ಆಗಲಿವೆ. ಅಂಥ ಒಂದು ವ್ಯಕ್ತಿಗಳ ಪರಿಚಯ ನಿಮಗೆ ಆಗೋದಾಗಲಿ, ಅಂಥ ಒಂದು ಸಂಸ್ಥೆಗಳು ನಿಮಗೆ ಸಹಾಯ ಆಗೋದಾಗಲಿ ಆಗುತ್ತೆ 28-29ರಂದು. ಆ ಬಳಿಕ 30-31 ಕುಂಭರಾಶಿಗೆ ಅಷ್ಟೇನು ಉತ್ತಮ ಇಲ್ಲ. ಮಂಗಳವಾರ ಬುಧವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಜೊತೆಗೆ ಏನಾದರೂ ನಿಮ್ಮ ಜೊತೆಗೆ ಘರ್ಷಣೆಗಳು, ಹೊಡೆದಾಟ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಜೊತೆಗೆ ನಿಮ್ಮ ಹಿರಿಯ ವ್ಯಕ್ತಿಗಳಿಗೆ ಸ್ವಲ್ಪ ಗೌರವವನ್ನು ಕೊಡಬೇಕು. ತಂದೆ, ತಾಯಿ, ಅತ್ತೆ, ಮಾವರಿಗೆ ಸ್ವಲ್ಪ ಈ ದಿನ ಹೆಚ್ಚಿನ ಗೌರವವನ್ನು ಕೊಡಬೇಕು. ಜೊತೆಗೆ ಅವರ ಜೊತೆಗೆ ಯಾವುದೇ ವಾಗ್ವಾದ ಕಲಹವನ್ನು ಮಾಡಿದರೆ ಅಷ್ಟು ಉತ್ತಮ ಫಲಗಳು ಆಗೋದಿಲ್ಲ. ಹಾಗಾಗಿ 30-31 ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು ಕುಂಭರಾಶಿಯವರಿಗೆ. ಆ ಬಳಿಕ ಆಗಸ್ಟ್ 1, 2 ಉತ್ತಮ ಫಲ ಕೊಡುವಂಥ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಮುನ್ನಡೆ ಆಗುವಂಥ ಘಟನೆಗಳು ಆಗಸ್ಟ್ 1, 2ರಂದು ಜರಗಲಿವೆ. ಆರೋಗ್ಯದ ವಿಚಾರ ಪರವಾಗಿಲ್ಲ. ವ್ಯಾಪಾರ ವೃತ್ತಿ ವಿಚಾರಗಳಿಲ್ಲ. ಕೆಲವರಿಗೆ ಅವರ ಒಂದು ಉದ್ಯೋಗ ಸ್ಥಳದಲ್ಲಿ ಅವಮಾನಕರ ಘಟನೆಗಳು ಆಗ್ಬೋದು ಅದರ ಹೊರತು ಯಾವುದೇ ಹೆಚ್ಚಿನ ಅಹಿತಕರ ಘಟನೆಗಳು ಇದನ್ನು ಆಗೋದಿಲ್ಲ. ಆ ಬಳಿಕ ಬರುವಂಥ ವಾರದ ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರ ವಿಶೇಷವಾಗಿ ಶನಿ ಭಗವಂತನ ಅನುಗ್ರಹ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ಹಳೆಯ ನಿಮ್ಮ ಕೆಲವು ದೋಷಗಳೆಲ್ಲ ಈಗ ಪರಿಹಾರ ಆಗಿ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಏನಾದರೂ ಹೊಸ ಅವಕಾಶಗಳಿಗೆ ಸಿಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಅವರ ಒಂದು ಅಭ್ಯಾಸದಲ್ಲಿ ಯಶಸ್ಸು, ಪ್ರಶಸ್ತಿ, ಪುರಸ್ಕಾರಗಳು ಸಿಗಲಿವೆ. ಹಾಗಾಗಿ ಅನೇಕ ಶುಭಫಲಗಳನ್ನು ಈ ವಾರದ ಕೊನೆಯ ದಿನದಿಂದ ಶನಿವಾರದಂದು ನಿರೀಕ್ಷೆ ಮಾಡುವುದಾಗಿದೆ ಕುಂಭರಾಶಿಯವರು. ಒಟ್ಟಿನಲ್ಲಿ ಈ ವಾರದ ನಿಮಗೆ ಅತ್ಯಂತ ಶುಭದಂದರೆ ವಾರದ ಆರಂಭದ 2 ದಿನಗಳು ಅಂದರೆ 28-29 ಮತ್ತು ವಾರದ ಕೊನೆಯ ದಿನ ಅಂದರೆ ಶನಿವಾರ, ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ಚಂದ್ರ ಅನುಗ್ರಹವಂಥ 28-29 ಹಾಗೂ ಆಗಸ್ಟ್ 3ರಂದು ವಿಶೇಷವಾಗಿ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ಬಳಸಿಕೊಳ್ಳಬಹುದಾಗಿದೆ. ಇನ್ನು ನಿಮಗಿರತಕ್ಕಂತಹ ಗುರು, ಶನಿ, ರಾಹು, ಕೇತು, ಸೂರ್ಯನ ದೋಷ ನಿವಾರಣೆಗಾಗಿ ವಿಶೇಷವಾಗಿ ಗಣೇಶ, ಸುಬ್ರಹ್ಮಣ್ಯ, ದೇವಿ, ಹನುಮಾನ್, ನವಗ್ರಹ ಮುಂತಾದ ಶಕ್ತಿಗಳ ಭಕ್ತಿಯನ್ನು ಮಾಡಬಹುದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಆರಂಭದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ,
ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಅಡೆತಡೆಗಳು ಬರುವಂಥದ್ದು, ಮಾಡಿದಂಥ ಯಾವುದೇ ರೀತಿಯ ಆಫೀಸ್ ಕೆಲಸನೋ ಅಥವಾ ಸರ್ಕಾರಿ ಕೆಲಸನೋ ಅಥವಾ ಕೋರ್ಟ್ ಕಚೇರಿ ಸಂಬಂಧ ಕೆಲಸದಲ್ಲಿ ಏನೋ ಹುಳುಕುಗಳು, ತೊಡಕುಗಳು ಅಥವಾ ತೊಂದರೆಗಳೆಲ್ಲ ಬರುವಂಥದ್ದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಈ ಭಾನುವಾರ ಸೋಮವಾರದಂದು. ಜೊತೆಗೆ ಈ 2 ದಿನಗಳಲ್ಲಿ ಹಣಕಾಸಿನ ನಷ್ಟ ಆಗುವಂಥದ್ದು, ಅನಿರೀಕ್ಷಿತ ಧನ ನಷ್ಟ ಆಗುವಂಥ ಯೋಜನೆಗಳು ಕಂಡು ಬರ್ತವೆ ಭಾನುವಾರ ಸೋಮವಾರದಂದು ಈ ಒಂದು ಜುಲೈನ 28, 29ರಂದು ಮೀನರಾಶಿಯವರಿಗೆ. ಇನ್ನು ಆ ಬಳಿಕ ಬರುವಂಥ 30, 31 ನಿಮ್ಮ ಪಾಲಿಗೆ ಭಾಗ್ಯೋದಯ ದಿನ. ಮಂಗಳವಾರ, ಬುಧವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬೆಳೆಯುವಂಥದ್ದು. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ನಿಮಗೆ ಸಿಗಲಿವೆ. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರಿಗಳು ವ್ಯಾಪಾರದಲ್ಲಿ ಪ್ರಗತಿ, ಕೃಷಿಕರಿಗೆ ಸಾಧಕರಿಗೆ ಅವರವರೊಂದು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಒಂದು ಬೆಂಬಲ ಬೆಲೆಗಳು ಸಿಗಲಿವೆ. ಹಾಗಾಗಿ ಈ ಒಂದು ಆರಂಭದ ದಿನದ ಬಳಿಕ 30, 31 ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ. ಆ ಬಳಿಕ 1, 2 ಅಷ್ಟೇನು ಉತ್ತಮವಾಗಿಲ್ಲ. 1, 2ರಲ್ಲಿ ಸ್ವಲ್ಪ ನಿಮಗೆ ಬಂಧುಗಳ ಜೊತೆಗೆ ವೈರತ್ವಗಳು ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಜೊತೆಗೆ ಮಿತ್ರರ ಜೊತೆಗೆ ವಾಗ್ವಾದಗಳು ಆಗುವಂಥ ಸಹಿತ. ಹಾಗಾಗಿ ಬಂಧು ಮತ್ತು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯವನ್ನು 1, 2ರಲ್ಲಿ ಅಂದರೆ ಗುರುವಾರ, ಶುಕ್ರವಾರ ಇಟ್ಟುಕೊಳ್ಬೇಕಾಗತ್ತೆ ಮೀನರಾಶಿಯವರು. ಕೊನೆಗೆ ಬರುವಂಥ ಈ ದಿನ ಶನಿವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ರೀತಿಯ ಕೊಡುಗೆಗಳು ಸಿಗಲಿವೆ. ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆ ತರಲುವಂಥ ಅವಕಾಶಗಳು ಶನಿವಾರದಂದು 3ನೇ ತಾರೀಕಿಂದ ಬರಲಿವೆ ಮೀನರಾಶಿಯವರಿಗೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಅತ್ಯಂತ ಶುಭ ದಿನಗಳಂದರೆ ಮೀನರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಆರಂಭ ಬದಲು ಜುಲೈ 30, 31 ಮತ್ತು ಆಗಸ್ಟ್ 3ನೇ ತಾರೀಕು. ಜುಲೈ 30, 31, ಆಗಸ್ಟ್ 3 ಭಾನುವಾರ ಇಂಥ ದಿನಗಳು ನಿಮಗೆ ಅತ್ಯಂತ ಶುಭ ಕೊಡುವಂಥ ದಿನಗಳಾಗಿವೆ. ಬಳಸ್ತಕ್ಕಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 5, 6, 9, 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಗೆ ಇರತಕ್ಕಂಥ ನಿಮಗೆ ಗ್ರಹ ದೋಷಗಳ ನಿವಾರಣೆಗೆ, ಉದಾಹರಣೆಗೆ ಶನಿ ದೋಷ ಗುರು ಪೂರಕವಾಗಿಲ್ಲ, ರವಿ ಪೂರಕವಾಗಿಲ್ಲ, ರಾಹು ಕೇತುಗಳು ವಿರುದ್ಧವಾಗಿರೋ ಇಂಥ ದೋಷದ ಸನ್ನಿವೇಶದಲ್ಲಿ ವಿಶೇಷವಾಗಿ ಗಣೇಶ, ದುರ್ಗಾದೇವಿ, ಅಮ್ಮನವರು, ಮುನೇಶ್ವರ, ವೀರಭದ್ರೇಶ್ವರ ಅಥವಾ ನಿಮ್ಮ ಒಂದು ಕುಲದೇವತೆ ಅಥವಾ ಯಾವುದೇ ರೀತಿಯ ಒಂದು ಸ್ತ್ರೀ ದೇವತಾ ಸ್ವರೂಪವನ್ನು ದುರ್ಗಾ ಮಾತೆ ಮುಂತಾದ ದೇವತಾ ಸ್ವರೂಪಗಳನ್ನು ಭಕ್ತಿ ಮಾಡಿಕೊಳ್ತಾ ಬನ್ನಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಜುಲೈ 28ರಿಂದ ಆಗಸ್ಟ್ 3ರವರೆಗಿನ ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲದಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸ್ವಲ್ಪ ಅಧಮಾದಿ ಫಲಗಳು ವ್ಯಕ್ತವಾಗಿವೆ. ಯಾರೋ ಈ ಫಲಗಳಿಂದ ವಿಚಲಿತರಾಗದೆ ನಿಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಮುಂದುವರಿಸಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಮತ್ತು ನವಗ್ರಹ ದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಯಾರು ಪ್ರೋತ್ಸಾಹಿಸಿಲ್ಲ ಅಂಥವರು, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.